ನಮಸ್ತೆ ವೀಕ್ಷಕರೇ, ವನಗಿರಿಯ ರಂಗು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಪ್ರತಿಭೆ ಯಾರು ಅಂತ ಕೇಳೋದಾದ್ರೆ, ಪ್ರಕೃತಿ, ಮಕ್ಕಳ ನಗು, ಕಾಡಿನ ನಿಸರ್ಗ ಇವುಗಳನ್ನೆಲ್ಲ ಬಣ್ಣಗಳಲ್ಲಿ ಬಂಧಿಸುವ ಪ್ರತಿಭಾವಂತ ಕಲಾವಿದೆ ರಕ್ಷಾ ಪೂಜಾರಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಕಲಾ ಪಯಣದ ಒಂದಷ್ಟು ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಮೊದಲನೇದಾಗಿ ಹೇಳೋದಾದ್ರೆ, ಇದ್ರ ಬಗ್ಗೆ ಮಾತಾಡುವ, ನಿಮ್ಮ ಒಂದು ಕಲಾಪಯಣದ ಬಗ್ಗೆ ಮಾತಾಡುವ, ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಬಾಲ್ಯ ಜೀವನದ ಬಗ್ಗೆ ಹೇಳೋದಾದ್ರೆ. ನಾನು ಹುಟ್ಟಿದ್ದೆಲ್ಲ ಮುಂಬೈಯಲ್ಲಿ, ಮತ್ತೆ ಕ್ರಮೇಣ ಅಲ್ಲಿ ಒಂದು 7 ವರ್ಷ ಇದ್ದೆ ನಾನು. ಅಂದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಸ್ಕೂಲಲ್ಲಿ ಹೋಗಿ ಮತ್ತೆ ನಾವು ಊರಿಗೆ ಶಿಫ್ಟ್ ಆದ್ವಿ, ಇಲ್ಲಿ ಉಡುಪಿ ಕಾಪು ಅಲ್ಲಿ. ಮತ್ತೆ ಇಲ್ಲೇ ನನ್ನದು ಅಂದರೆ ಪ್ರೈಮರಿ ಎಜುಕೇಶನ್ ಮತ್ತೆ ಪ್ರೌಢ ಎಲ್ಲ ಇಲ್ಲೇ ಮುಗಿಸಿದ್ದು, PUC ಎಲ್ಲ. ಮೊದಲಿಗೆ ಇದ್ದದ್ದು ಮುಂಬೈಯಲ್ಲಿ, ಹುಟ್ಟಿದ್ದೆಲ್ಲ ಅಲ್ಲೇ. ಮತ್ತೆ ನಾವು ಊರಿಗೆ ಶಿಫ್ಟ್ ಆದ್ವಿ, ಅಪ್ಪನಿಗೆ ಕೂಡ ಇಲ್ಲೇ ಕೆಲಸ ಆಯ್ತು, ಹಾಗೆ ಮತ್ತೆ ಇಲ್ಲೇ ಶಿಫ್ಟ್ ಆದ್ವಿ. ಇಲ್ಲಿ ಎಲ್ಲಿ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು? ವಿದ್ಯಾಭ್ಯಾಸ ನಾನು ಕಾಪು ಪಡುವಂತ ಸ್ಕೂಲ್ ಇದೆ ಇಲ್ಲೇ ನಮ್ಮ ಬೀಚ್ ಹತ್ತಿರ, ಅಲ್ಲಿ ನನ್ನದು ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದೇನೆ. ಮತ್ತೆ ಮಹಾದೇವಿ ಪ್ರೌಢಶಾಲೆಯಲ್ಲಿ ನನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸಿ, ಮತ್ತೆ ದಂಡತೀರ್ಥ ಅಂತ ಇದೆ ಕಾಲೇಜ್, ಅಲ್ಲಿ ನನ್ನ ಅಂದ್ರೆ PU ಕಾಲೇಜ್ ಮುಗಿಸಿ, ಮತ್ತೆ ನಾನು ಅಂದ್ರೆ ಡಿಗ್ರಿ ಮಾಡ್ಲಿಲ್ಲ, ನಾನು ಡೈರೆಕ್ಟ್ ಜಾಬಿಗೆ ಜಾಯ್ನ್ ಆದೆ. ಹಾಸ್ಪಿಟಲ್ ಫೀಲ್ಡ್ ಅಲ್ಲಿ ವರ್ಕ್ ಅಲ್ಲಿದ್ದೆ, ನಾನು ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡ್ತಿದ್ದೆ ಒಂದು 3 years. ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಯಾವ್ದಾದ್ರು ಕಲಾ ಇದ್ರಲ್ಲಿ ಇದ್ದದ್ದಿದ್ಯಾ? ಸಣ್ಣ ವಯಸ್ಸಿನಲ್ಲಿ ಅಂದ್ರೆ ಅಷ್ಟು ಈಗಿನ ತರ ಒಂದು ನಮ್ಗೆ ಅಂದ್ರೆ ವೇದಿಕೆ ಸಿಗ್ತಿರ್ಲಿಲ್ಲ. ಪ್ರತಿಭಾ ಕಾರಂಜಿಯಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಹೆಚ್ಚಾಗಿ ಡ್ರಾಯಿಂಗ್ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ಏನು ನಾವು ಬಿಡಿಸಿದ್ದೆ ಡ್ರಾಯಿಂಗ್ ಅಂತ ಮಾಡ್ತಾ ಇದ್ವಿ. ಸೊ ಪ್ರತಿಭಾ ಕಾರಂಜಿಯಲ್ಲಿ ನಂಗೆ ತುಂಬಾ ಪ್ರೈಸಸ್ ಎಲ್ಲ ಬಂದಿತ್ತು. ಪ್ರತಿಭಾ ಕಾರಂಜಿಯಲ್ಲಿ ಚಿತ್ರಕ್ಕೇನು ಹೋಗ್ತಾ ಇದ್ರಿ? ಚಿತ್ರಕಲೆ ಅಲ್ಲ, ನಾನು ಬೇರೆ ಕೂಡ ಜಾಸ್ತಿ, ನಾನು ಡಾನ್ಸ್ ಅಲ್ಲಿ ಇದ್ದೆ. ಅವಾಗ ಅಷ್ಟು ಇದಕ್ಕೆ ಒತ್ತು ಕೊಡ್ತಾ ಇರ್ಲಿಲ್ಲ ನೀವು? ಇಲ್ಲ, ನಾನು ಡಾನ್ಸ್ ಅಲ್ಲಿ ಜಾಸ್ತಿ ಇದ್ದೆ, ಜನಪದ ನೃತ್ಯದಲ್ಲಿ. ಸೊ ಮತ್ತೆ PUCಗೆ ಮತ್ತೆ ಇದು SLC ಎಲ್ಲ ಇರುವಾಗ ಇದಕ್ಕೆ ಏನು ಪ್ರತಿಭಾ ಕಾರಂಜಿಯಲ್ಲಿ ಡ್ರಾಯಿಂಗ್ಗೆ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ. ಸೊ ಪ್ರೈಸಸ್ ಬರ್ತಾ ಇತ್ತು. ಮತ್ತೆ ಅಲ್ಲಿ ಸ್ಕಿಪ್ ಆಯ್ತು, ಮತ್ತೆ ಜಾಬ್ ಫೀಲ್ಡ್ಗೆ ಹೋದ್ಮೇಲೆ ಡ್ರಾಯಿಂಗ್ ಬಗ್ಗೆ ಟಚೇ ಇರಲಿಲ್ಲ ಏನು ಕೂಡ. ಮತ್ತೆ ಅಲ್ಲಿ ನಾನು ಜಾಬ್ ಮಾಡ್ತಿರುವಲ್ಲಿ ಫ್ರೀ ಟೈಮ್ ನಮಗೆ, ಅಂದರೆ ನಾನು ಹಾಸ್ಪಿಟಲಲ್ಲಿ ಕೂಡ ವರ್ಕ್ ಮಾಡ್ತಿದ್ದೆ. ಫ್ರೀ ಟೈಮಲ್ಲಿ ಟೈಮ್ ಪಾಸ್ಗೆ ಅಂತ A4 ಶೀಟಲ್ಲೆಲ್ಲ ಸುಮ್ಮನೆ ಹೂ ಬಿಡಿಸುವುದು, ಬೆಟ್ಟ ಬಿಡಿಸುವುದು ಅದೆಲ್ಲ ಮಾಡ್ತಿದ್ದೆ. ಮತ್ತೆ ಕ್ರಮೇಣ ನನಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಬಂತು. ಮತ್ತೆ ಯೂಟ್ಯೂಬಲ್ಲಿ ನೋಡಿ ಸ್ವಲ್ಪ ಕ್ಯಾನ್ವಾಸ್ ತಗೊಂಡು, ಸಣ್ಣ ಕ್ಯಾನ್ವಾಸ್ ತಗೊಂಡು ಅದರಲ್ಲಿ ವರ್ಕ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದೆ. ಮತ್ತೆ ಸ್ವಲ್ಪ ಒಲವು ಜಾಸ್ತಿ ಆಯಿತು ಚಿತ್ರಕಲೆ ಮೇಲೆ. ಮತ್ತೆ ಅನ್ಕೊಂಡೆ ಅಂದರೆ ಲೈಕ್ ಇದು ಈ ಫೀಲ್ಡಿಗೆ ಹೋಗುವ ಅಂತ. ಮತ್ತೆ ಒಬ್ರು ಅಣ್ಣ ನನಗೆ ಮನೋಜ್ ಅಂತ ಹೇಳುವವರು ತುಂಬ ಸಪೋರ್ಟ್ ಮಾಡಿದ, ಅಂದರೆ ಕಾಲೇಜೆಲ್ಲ ಜಾಯಿನ್ ಮಾಡಿಸಿದ್ರು ಇಲ್ಲಿ ಆಳ್ವಾಸಲ್ಲಿ. ಮತ್ತೆ ಅದೇ ಇದನ್ನು ಕಂಟಿನ್ಯೂ ಮಾಡಿದೆ. ಹಾಗೆ ಈ ಒಂದು ಶಾಲಾ ದಿನಗಳಲ್ಲಿ ಟೀಚರ್ಸ್ಗಳು ಯಾರು ಸಪೋರ್ಟ್ ಮಾಡಿದ್ರು ನಿಮ್ಗೆ? ನಿಮ್ಮ ಒಂದು ಪ್ರತಿಭೆಯನ್ನ ಗುರುತಿಸ್ಲಿಕ್ಕೆ ಯಾರಾದ್ರೂ ಸಪೋರ್ಟ್ ಮಾಡಿದ ನೆನಪಿದ್ಯಾ? ಅಂದ್ರೆ ನಮ್ಗೆ ಪ್ರಾಜೆಕ್ಟ್ ಎಲ್ಲ ಇರ್ತಿತ್ತು ಸಣ್ಣದಿರುವಾಗ, ಈಗ 7th 6th ಅಲ್ಲೆಲ್ಲ. ಸೊ ವೆಜಿಟೇಬಲ್ಸ್ ಇದೆಲ್ಲ, ಸೊ ಬೇರೆ ಮಕ್ಕಳೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಸಿಗ್ತಾ ಇತ್ತು ನಮ್ಗೆ ಆಗ. ಸೊ ಸ್ಟಿಕ್ಕರ್ಸ್ ಅಂಟಿಸ್ತಿದ್ರು. ನಾನೇನ್ ಮಾಡ್ತಿದ್ದೆ ಅಂದ್ರೆ ಕೈಯಲ್ಲೇ ಮಾಡಿ, ಅಂದ್ರೆ ಅಕ್ಕ ನಂಗೆ ಸಪೋರ್ಟ್ ಮಾಡ್ತಿದ್ರು, ಸುಮನ್ ಅಕ್ಕ ಅಂತ ಇದ್ದಾರೆ. ಸೊ ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ರು ಯಾವ ರೀತಿ ಮಾಡ್ಬೇಕು. ಅವ್ರು ಡ್ರಾಯಿಂಗ್ ಮಾಡಿ ಕೊಡ್ತಿದ್ದು, ನಾನು ಅದಕ್ಕೆ ಪೇಂಟ್ ಮಾಡ್ತಿದ್ದೆ. ಸೊ ಎಲ್ಲರೂ ಸ್ಟಿಕ್ಕರ್ ಅಂಟಿಸ್ತಿರ್ಬೇಕಾದ್ರೆ ನಾನು ಕೈಯಲ್ಲೇ ಮಾಡಿ ಅದನ್ನು ಸ್ಟಿಕ್ಕರ್ಸ್ ತರ ಕಟ್ ಮಾಡಿ ಆ ಥರ ಅಂಟಿಸ್ತಾ ಬರ್ತಾ ಇದ್ದೆ. ಸೊ ಅದು ಟೀಚರ್ಸ್ನವ್ರಿಗೆ ಖುಷಿ ಆಗ್ತಿತ್ತು, ಅಪ್ರಿಷಿಯೇಟ್ ಮಾಡ್ತಿದ್ರು. ಮತ್ತೆ ಅವರೇ ನನಗೆ ಅಂದರೆ ಕ್ಲೇ ಮಾಡಲಿಂಗ್, ಡ್ರಾಯಿಂಗ್ ಕಾಂಪಿಟಿಷನ್ಗೆಲ್ಲ ಅವರೇ ಪ್ರಿಫರ್, ನೀನೇ ಹೋಗು ಅಂತ. ಹಾಗೆ ಸೊ ಅಲ್ಲಿನ ಒಂದು ಕಾಂಪಿಟಿಷನ್ ಮೈಂಡ್ ಸೆಟ್ ಎಲ್ಲ ಬಂತು. ಸೊ ಪ್ರೈಸಸ್ ಬರುವಾಗ ಇನ್ನೂ ಬೇರೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಆಸೆ ಆಗ್ತಿತ್ತು. ಮ್ಯಾಮ್, ಈಗ ನೀವು ಒಂದು ಆರ್ಟಿಸ್ಟ್ ಅಂತ ಹೇಳಿ ಆಗಿದ್ದೀರ, ಒಂದು ಡ್ರಾಯಿಂಗ್ ಆರ್ಟಿಸ್ಟ್ ಅಂತ ಹೇಳಿ ಆಗಿದ್ದೀರ. ಚಿಕ್ಕ ವಯಸ್ಸಿನಲ್ಲಿ ಎಲ್ರಿಗೂ ಒಂದು ಆಸೆ ಇರ್ತದೆ, ನಾ ಭವಿಷ್ಯದಲ್ಲಿ ಈ ತರ ಆಗ್ಬೇಕು ಅಂತ ಒಂದು ಪ್ಲಾನ್ ಇತ್ತ ಯಾವ್ದಾದ್ರು? ಅಂದ್ರೆ ನಂಗೆ ಆಕ್ಚುಲಿ ತುಂಬಾ ಆಸೆ ಇದ್ದ ನಾನು ಪೊಲೀಸ್ ಆಗ್ಬೇಕಂತ. ಯಾಕಾಗಿ? ಅಂದ್ರೆ ಮುಂಚಿಂದ ಕೂಡ ಆ ಒಂದು ಕಾನ್ಫಿಡೆಂಟ್, ನಾನಂದ್ರೆ ಎಲ್ಲದರಲ್ಲಿ ಮುಂದೆ ಇರ್ತಿದ್ದೆ. ಕಾಲೇಜಲ್ಲಿ ಏನೇ ಆಗ್ತಿದ್ರು, ಸ್ಕೂಲಲ್ಲಿ ಕೂಡ ಪ್ರತಿಯೊಂದರಲ್ಲೂ ಭಾಗವಹಿಸೋದಾಗಿರ್ಲಿ, ಆ ಒಂದು ಮೈಂಡ್ ಸೆಟ್ ಇತ್ತು. ನಂಗೆ ಪೊಲೀಸ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಮತ್ತೆ ಅದೇ ಲೈಕ್ PUC ಮೇಲೆ ನನಗೆ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಆ ಮೈಂಡ್ ಸೆಟ್ ಎಲ್ಲ ಸ್ಕಿಪ್ ಆಯ್ತು. ಎಜುಕೇಶನ್ ಅಂದ್ರೆ ಕಂಟಿನ್ಯೂಸ್ ಡ್ರಾಪ್ ಆಗಿ ಮತ್ತೆ ನಾನು ಜಾಬ್ ಫೀಲ್ಡ್ಗೆನೆ ಬಂದೆ. ಸೊ ಜಾಬ್ ಫೀಲ್ಡ್ಗೆ ಬಂದ ಮೇಲೆ ಗೊತ್ತುಂಟಲ್ಲ, ಅದೇ ವರ್ಕ್, ಸ್ಟ್ರೆಸ್ ಲೈಫ್, ಅದೇ ಜಾಬ್ಗೆ ಹೋಗೋದು ಮನೆಗೆ ಬರೋದು ಅಷ್ಟೇ, ಅಂದ್ರೆ ಬೇರೆ ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಮತ್ತೆ ಈ ಆರ್ಟ್ ಫೀಲ್ಡಿಗೆ ಬಂದ ಮೇಲೆ ನಾನು ಅಂದರೆ ಒಂದು ಲೈಫ್ ಇದ್ದು ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ತಂತ ಅಂದ್ಕೊಂಡು ಕಂಟಿನ್ಯೂಸ್ ಹಾರ್ಡ್ ವರ್ಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಡೇಸ್ ಎಲ್ಲ ವೇಸ್ಟ್ ಮಾಡದೆ. ಸೊ ಆಮೇಲೆ ನನಗೆ ಗೋಲ್ಸ್ ಬಂತು, ಲೈಕ್ ಈ ಥರ ಅಚೀವ್ ಮಾಡಬೇಕು, ಏನಾದರೂ ಮಾಡಬೇಕು ಸಾಧನೆ ಅಂತ.
ಸೊ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಹೋದೆ ಹಾಗೆ. ಇದರ ನಡುವೆ ಈ ಮನೆಯಲ್ಲಿ ಈ ಕಲೆಯ ವಾತಾವರಣ ಇತ್ತ, ಮನೆಯಲ್ಲಿ ಮನೆಯವರ ಸಪೋರ್ಟ್ ಹೇಗಿತ್ತು? ಮನೆಯವರು ಡೆಫಿನೆಟ್ಲಿ ನಂಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅವರಿಗೆ ಆರ್ಟ್ ಬಗ್ಗೆ ಅಷ್ಟೇನು ನಾಲೆಜ್ ಇಲ್ಲ, ಬಟ್ ಆದ್ರೂ ನಾನು ಮನೆಯಲ್ಲಿ ಈಗ ಕೂತ್ಕೊಂಡು ರಾತ್ರಿ ಎಲ್ಲ ವರ್ಕ್ ಮಾಡುವಾಗ ಅವ್ರು ಮಾಡ್ಲಿ ಏನು ಅಂದ್ರೆ ಅವರು ಮಲಗಿರ್ತಾರೆ, ನಾನು ಲೈಟ್ ಆನ್ ಇಟ್ಟು ವರ್ಕ್ ಮಾಡ್ತೇನೆ, ಅವ್ರಿಗೇನು ಅಂದ್ರೆ ಡಿಸ್ಟರ್ಬ್ ಆಗುದಿಲ್ಲ, ಅವರು ವರ್ಕ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ. ಅಪ್ಪ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ ವರ್ಕ್ ಮಾಡ್ಲಿಕ್ಕೆ, ಅವರು ಕೆಲವೊಮ್ಮೆ ಕೂತ್ಕೊಂಡು ನನ್ನ ಜೊತೆ ಪೇಂಟಿಂಗ್ಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ಡ್ರಾಯಿಂಗ್? ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಅಂದ್ರೆ ನಾವು ಹೊರಗಡೆ ಕಮರ್ಷಿಯಲ್ ಅಂದ್ರೆ ವಾಲ್ ಪೇಂಟಿಂಗ್ ಎಲ್ಲ ಹೋಗ್ತೀವಲ್ಲ, ಸೊ ಬಾಡಿ ಟೈರ್ಡ್ ತುಂಬಾ ಆಗ್ತದೆ, ಹಾಗೆ ರಾತ್ರಿ ಈಗ ಸ್ವಲ್ಪ ಬೇಗನೆ ಮಲಗ್ತೇನೆ. ಮುಂಚೆ ಎಲ್ಲ ಅಂದ್ರೆ ತುಂಬಾ ಅಂದ್ರೆ 2 ಗಂಟೆ 3 ಗಂಟೆ ರಾತ್ರಿ ತನಕ ಕೂತ್ಕೊಂಡು ವರ್ಕ್ ಮಾಡ್ತಿದ್ದೆ ನಾನು ಆಳ್ವಾಸಲ್ಲೆಲ್ಲ ಇರುವಾಗ. ಈ ಡಿಗ್ರಿಯಲ್ಲಿ ಖಂಡಿತವಾಗ್ಲೂ ಹೇಳ್ತಾರೆ ಡಿಗ್ರಿ ಅನ್ನುವಂಥದ್ದು ಒಂದು ಗೋಲ್ಡನ್ ಮೆಮೊರೀಸ್ಗೆ ಕಾರಣ ಆಗ್ತದೆ. ಅಂದಿನ ದಿನಗಳು ಹೇಗಿತ್ತು ಮ್ಯಾಮ್? ಆಳ್ವಾಸ್ ಇದ್ದು ಅಂದ್ರೆ ತುಂಬಾ ಚೆನ್ನಾಗಿತ್ತು ದಿನಗಳು, ಅಂದ್ರೆ ಅಪರ್ಚುನಿಟೀಸ್ ಎಲ್ಲ ತುಂಬಾ ಇತ್ತು. ಸೊ ವಿವೇಕ್ ಸರ್ ಅಂತೂ ಆಳ್ವಾಸ್ ಅಲ್ಲಿ ವಿವೇಕ್ ಆಳ್ವಾ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು, ಶ್ರವಣ, ನಯನ ನಾವೆಲ್ಲ ಫ್ರೆಂಡ್ಸ್ ಇದ್ದೇವೆ. ನಮ್ಗೆ ಅಂದ್ರೆ ಅವ್ರು ನಮ್ಮ ಟ್ಯಾಲೆಂಟ್ ಅನ್ನೋ ಒಂದು ಗುರುತಿಸಿ ಅಲ್ಲಿ ವಿರಸತ್ ಆಗಿರ್ಲಿ, ನುಡಿಸಿರಿ, ಬೇರೆ ಬೇರೆ ಪ್ರೋಗ್ರಾಮ್ ಆದ್ರು ಇವತ್ತಿಗೂ ನಮ್ಮನ್ನೇ ಕರೀತಾರೆ. ಅಂದ್ರೆ ಅಲ್ಲಿ ನಾವು ಓಲ್ಡ್ ಸ್ಟೂಡೆಂಟ್ ಆದ್ರೂ ನಮ್ಮನ್ನ ಅವರು ಬಿಡ್ಲಿಲ್ಲ, ನಮ್ಮನ್ನೇ ಕರೆದು ಅಲ್ಲಿ ಏನು ವರ್ಕ್ಸ್ ಇದ್ರು ನಮ್ಮ ಹತ್ರನೇ ಮಾಡಿಸ್ತಾರೆ. ಸೊ ನಾವು ಅಲ್ಲಿ ಮೇಲೆ ಒಂದು ಪ್ರೀತಿಯಿಂದ ಹಳೆ ವಿದ್ಯಾರ್ಥಿಗಳನ್ನ ವರ್ಕ್ ಮಾಡ್ತಾ ಇರ್ತೇವೆ. ಹಾಗೆ ನೀವು ಮಾಡಿದ ಒಂದು ಮೊದಲನೇ ಒಂದು ಡ್ರಾಯಿಂಗ್ ನೆನಪಿದೆಯಾ? ಯಾವುದು ಇದೆ, ನನ್ನ ಹತ್ರ ಈಗ ಕೂಡ ಇದೆ. ಅದಕ್ಕೆ ಫ್ರೇಮ್ ಹಾಕ್ಲಿಲ್ಲ, ಅದು ನಾನು 2016 ಅಲ್ಲಿ, ಅಂದ್ರೆ ಮುಂಚೆ ಎಲ್ಲ ಸಣ್ಣದಿರುವಾಗೆಲ್ಲ ಮಾಡಿದ ಕೆಲವೊಂದು ಇರ್ಬೇಕು, ಬಟ್ ನಾನೊಂದು ಆರ್ಟ್ ಅನ್ನು ಇಷ್ಟಪಟ್ಟು ಆರ್ಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದು ಮಾಡಿದ ಒಂದು ಪೆನ್ಸಿಲ್ ಡ್ರಾಯಿಂಗ್ ನನ್ನ ಹತ್ರ ಈಗಲೂ ಇದೆ. ಅದಕ್ಕೆ ಲ್ಯಾಮಿನೇಷನ್ ಹಾಕಿ ಇಟ್ಟಿದ್ದೇನೆ ನಾನು. ಯಾವ್ದಾಗಿತ್ತು ಮ್ಯಾಮ್? ಅದು ನಮ್ಮ ಕರಾವಳಿಯ ತೀರದ ಒಂದು ಸೊಬಗನ್ನು ಬಿಡಿಸಿದ್ದೆ ನಾನು. ಮ್ಯಾಮ್ ಮತ್ತೆ ಈ ಒಂದು ನಿಮ್ಮ ಒಂದು ರೈಟಿಂಗ್ ಕೂಡ ಬರ್ತೀರಾ ಇದಕ್ಕೆ, ರೈಟಿಂಗ್ ಕನೆಕ್ಷನ್ ಹೇಗೆ ಬಂತು? ರೈಟಿಂಗ್ ಆಸಕ್ತಿ ಇತ್ತ ಚಿಕ್ಕಂದಿನಿಂದಲೇ ಬರೆಯುವಂತದ್ದು? ನಾನಂದ್ರೆ ನಂಗೆ ಕನ್ನಡದ ಮೇಲೆ ಸ್ವಲ್ಪ ಒಲವು ಜಾಸ್ತಿ. ಅಂದ್ರೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅಂದ್ರೆ ಅಷ್ಟು ಫ್ಲೂಯೆಂಟ್ ಇಲ್ಲ ಕನ್ನಡ, ಆದ್ರೆ ನಾನು ಬರಿತೀನಿ. ಯಾಕಂದ್ರೆ ನಮ್ಗೆ ಮುಂಚೆ ಕನ್ನಡ ಪಠ್ಯಪುಸ್ತಕ ಪ್ರೈಮರಿಯಲ್ಲಿ ಇರುವಾಗ ಲಾಸ್ಟಿಗೆ ಮತ್ತೆ ಒಗ್ಗಟ್ಟು ಬಿಡಿಸಿ ನಿಘಂಟು ಎಲ್ಲ ಇತ್ತು. ಅಂದ್ರೆ ಸಮಾನಾರ್ಥಕ ಪದಗಳು ಒಂದೇ ಶಬ್ದಕ್ಕೆ ಹಲವು ಸಮಾನಾರ್ಥಕ ಎಲ್ಲ ಇತ್ತು. ಅದರಲ್ಲಿ ನಾವು ಆಟ ಆಡ್ತಿದ್ವಿ. ಅಂದ್ರೆ ಒಂದು ಆಕಾಶ ಅಂತ ಹೇಳಿದ್ರೆ ಅದರ ಸಮಾನಾರ್ಥಕ ಪದ ಯಾವ್ದಂತ ನಾವು ಹೇಳ್ಬೇಕು. ಆತರ ಅದು ಸಣ್ಣದಿರುವಾಗ ನಾವು ಆತರ ಆಟ ಆಡಿ ಅದು ಮೆಮೊರಿಯಲ್ಲಿ ಒಂದು ಇದಾಗಿ ಹೋಗಿರ್ತದೆ. ಸೊ ಮತ್ತೆ ಮತ್ತೆ ಬರುವಾಗ ಕಾಂಪಿಟಿಷನ್ಸ್ ಎಲ್ಲ ಬರ್ತಿತ್ತು, ರಾಮಾಯಣ, ಮಹಾಭಾರತ ಅಂತ ಎಕ್ಸಾಮ್ಸ್ ಎಲ್ಲ ಬರ್ತಿತ್ತು, ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟ. ಸೊ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದರಲ್ಲಿ ನಂಗೆ ಪ್ರಥಮ ಉಡುಪಿಗೆ ನಾನು ತೃತೀಯ ಇದು ಕೂಡ ಬಂದಿದ್ದೆ, ಬಹುಮಾನ ಬಂದಿತ್ತು ನಂಗೆ. ಅದೆಲ್ಲ ಮತ್ತೆ ಸ್ವಲ್ಪ ನಮ್ಗೆ ಎಂತ ಕಾಂಪಿಟಿಷನ್ ಮೈಂಡ್ ಸೆಟ್ ಪ್ಲಸ್ ಈ ಓದುವಿಕೆ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಮೂಡಿಸ್ತು. ಮತ್ತೆ ಮತ್ತೆ ನಂದು ಓನ್ ರೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ, ಬರಿತಾ ಇರ್ತೀನಿ, ಪುಸ್ತಕ ಕೂಡ ಓದ್ತಾ ಇರ್ತೀನಿ. ಹಾಗೆ ಅದೇ ಕೇಳೋದಾದ್ರೆ ಮ್ಯಾಮ್, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡ್ತಾ ಇದ್ದೆ, ಅದರಲ್ಲಿ ಎಲ್ಲಾ ಫೋಟೋಗಳಿಗೂ ಒಂದು ಕ್ಯಾಪ್ಷನ್ ಅನ್ನುವಂಥದ್ದು ಸುಂದರವಾಗಿ ಬರಿತೀರಾ. ಇದ್ರ ಬಗ್ಗೆ ಕಲ್ಪನೆ, ಆ ಫೋಟೋ ಶೂಟ್ ಮಾಡುವಂಥದ್ದು ಅದು ಮೊದಲೇ ಪ್ಲಾನ್ ಮಾಡಿ ಮಾಡುವಂಥದ್ದು ಹೇಗೆ ಅಂತ? ಈಗ ನಾನು 2 ಟೈಪ್ ಫೋಟೋಗ್ರಫಿ ಮಾಡ್ತೀನಿ. ಒಂದು ನಾನು ನೇಚರ್ಗೆ, ಅಂದ್ರೆ ಲೈಕ್ ನಾನು ನೇಚರಲ್ಲಿ ಟ್ರಾವೆಲ್ ಟ್ರೆಕ್ಕಿಂಗ್ ಎಲ್ಲ ಹೋಗುವಾಗ ಅದೊಂದು ಕ್ಯಾಂಡಿಡ್ ಆಗಿ ಅಂದ್ರೆ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಆ ಫ್ರೇಮ್ ಇಷ್ಟ ಆದ್ರೆ ತೆಗಿಲಿಕ್ಕೆ ಹೇಳ್ತೇನೆ. ಇನ್ನೊಂದು ನಾನು ವಿಂಟೇಜ್ ರೀತಿಯಲ್ಲಿ ಕೆಲವೊಂದು ಫೋಟೋಗ್ರಫೀಸ್ ಮಾಡ್ತೇನೆ. ಅದಕ್ಕೆ ಮೈಂಡ್ ಫಸ್ಟಿಗೆ ನಂದು ಪ್ರಿಪೇರ್ ಆಗಿರ್ತದೆ. ಈಗ ಲೈಕ್ ಮಲೆಗಳಲ್ಲಿ ಮದುಮಗಳು, ಚೋಮನ ದುಡಿ, ಆ ಥರ ಬೇರೆ ಬೇರೆ ಕೃತಿ ಎಲ್ಲ ಓದಿದ್ದೇನೆ. ಆ ಕೃತಿಗೆ ಹೋಗುವಾಗ ಅದರಲ್ಲಿ ಆ ಕುವೆಂಪು ಅವರು ಬರೆದಂಥ ಕ್ಯಾರೆಕ್ಟರ್ಗೆ ನಾನು ಇಂಡೆಪ್ತ್ ಆಗಿ ನಾನೇ ಆ ಕ್ಯಾರೆಕ್ಟರ್ ಅಂತ ಅನ್ಕೊಳ್ತೀನಿ. ಆಗ ನಂಗೆ ತುಂಬಾ ಆಸೆ ಆಗ್ತದೆ, ಈ ಕ್ಯಾರೆಕ್ಟರ್ ಆ ಟೈಮಲ್ಲಿ ಹೀಗಿತ್ತೇನಾ, ಸೊ ನಾನು ಆ ಥರ ಕ್ಯಾರೆಕ್ಟರ್ ಆಗಿ ಬಂದರೆ ಹೇಗೆ ಕಾಣ್ಬೋದಂತ. ಸೊ ನಾನು ಮತ್ತೆ ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಲೈಕ್ ಈ ಥರ ಫೋಟೋಗ್ರಫಿ ಮಾಡಿದರೆ ಹೇಗೆ, ಸೊ ಅದಕ್ಕೆಲ್ಲ ಸ್ವಲ್ಪ ಕಾಂಪೋಸಿಷನ್ ಎಲ್ಲ ಸೆಟ್ ಮಾಡಿ ಮಾಡ್ತೇನೆ. ಹಾಗೆ ಇದಕ್ಕೆ ಯಾರು ಸಪೋರ್ಟ್ ಮಾಡಿದ್ದಾರೆ ಫೋಟೋಗ್ರಫಿ ಎಲ್ಲ ತೆಗೆಯುವಂತ? ಫೋಟೋಗ್ರಫಿ ನಾನು ಇದುವರೆಗೆ ಯಾವುದು ಪೇ ಮಾಡಿ ನಾನು ಯಾವ ಫೋಟೋಗ್ರಫಿ ಕೂಡ ಮಾಡಲಿಲ್ಲ. ಅಜಿತ್ ಸ್ಟುಡಿಯೋ ಅಂತ ಇದ್ದಾರೆ, ಅವರು ನಮ್ಮ ನೇಬರ್ ಅಣ್ಣ. ಸೊ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಕಾನ್ಸೆಪ್ಟ್ ಎಲ್ಲ ಒಳ್ಳೇದಿದೆ, ಮಾಡು ನೀನು, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಅವರು ಕೂಡ ಪಾಪ ಇಲ್ಲಿ ನಿಯರ್ ಬೈ ಯಾವುದಾದ್ರೂ ಇದ್ರೆ ಅವ್ರು ಮಾಡ್ತಾರೆ. ಮತ್ತೆ ವಿವಿಧ್ ಸ್ಟುಡಿಯೋ ಅಂತ ಅವರು ಕೂಡ ತುಂಬಾ ಒಳ್ಳೆ ಇದು ಫೋಟೋಗ್ರಾಫರ್. ಅವರು ಕೂಡ ನಮ್ದು ಕರಾವಳಿಯ ತೀರದ ಒಂದು ಸೊಬಗನ್ನು ನನ್ನದು ಶೂಟ್ ಮಾಡಿದ್ರು, ಅದು ಕೂಡ ಚೆಂದಾಗಿ ತುಂಬಾ ಜನ ಶೂಟ್ ಮಾಡಿದ್ದಾರೆ ನಂದು ಫೋಟೋಗ್ರಫಿ. ಈಗ ಅದಕ್ಕೆ ಕ್ಯಾಪ್ಷನ್ ಬರೆಯುವಾಗ ಅದಕ್ಕೆ ಮುಂಚೆ ಪ್ಲಾನ್ ಮಾಡಿ ಇಡ್ತಾರೆ? ಇಲ್ಲ ಇಲ್ಲ, ಕ್ಯಾಪ್ಷನ್ ಬರೀಲಿಕ್ಕೆ ನಂಗೆ ಮೇನ್ ಸ್ಫೂರ್ತಿ ಏನಂದ್ರೆ, ಈಗ ನಾವು ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇವೆ, ಹೋಗ್ತಾ ಇರುವಾಗ ನಾವು ಸೈಲೆಂಟ್ ಆಗಿ ಹೋಗ್ತಾ ಇರ್ಬೇಕು. ಲೈಕ್ ಆ ಕಾಡು ಏನ್ ನಮ್ ಜೊತೆ ಮಾತಾಡ್ತದೆ ಒಂದು ಅದು ನಮ್ಗೆ ಹೇಳ್ತಾ ಹೋಗ್ತದೆ, ನೀನು ಈಗ ನನ್ನ ಜೊತೆ ನಡೀತಾ ಬರ್ತಿದ್ಯಾ, ಅದೇ ಕೆಲವೊಂದು ಕತೆ ಹೇಳ್ತಾ ಹೋಗ್ತದೆ. ಆ ಕತೆ, ಆ ಅನುಭವಗಳ ಎಕ್ಸ್ಪೀರಿಯನ್ಸ್ ನಮ್ಮನ್ನು ಬರಿಸ್ತದೆ. ಲೈಕ್ ಹಾಗೆ ನಾನು ಏನು ಥಿಂಕ್ ಮಾಡಿ ಬರೆಯೋದಿಲ್ಲ,
ಸ್ಪಾಟ್ ಆಗಿ ಬರ್ತದೆ, ಬರಿತಾ ಹೋಗ್ತೀನಿ ಹಾಗೆ. ಅದು ಔಟ್ಪುಟ್ ಹೇಗೆ ಬರ್ತದೆ ಅಂತ ಐಡಿಯಾ ಇರಲ್ಲ. ಆದ್ರೂ ಈಗ ಲೈಕ್ ಮಲೆಗಳಲ್ಲಿ ಮದುಮಗಳು, ನಾಯಿಗುತ್ತಿ, ತಿಮ್ಮಿ ಅವರ ಒಂದು ಕ್ಯಾರೆಕ್ಟರ್ ಅಂದ್ರೆ ಬುಡಕಟ್ಟು ಜನಾಂಗದವರು ಈ ರೀತಿ ಇರ್ತಾರೆ ಅಂತ ಅವರ ಒಂದು ಓದುವಾಗಲೇ ಅದರಲ್ಲಿ ಕುವೆಂಪು ಅವರು ವರ್ಣಿಸಿರ್ತಾರೆ ಅವರ ಬಟ್ಟೆ, ಶೃಂಗಾರ, ಪ್ರತಿಯೊಂದರ ಬಗ್ಗೆ ಕೂಡ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಅಷ್ಟು ಮಟ್ಟಿಗೆ ತರ್ಲಿಕ್ಕೆ ಆಗಲ್ಲ. ಸೊ ಅದರ ರಿಲೇಟೆಡ್ ಆಗಿ ಸ್ವಲ್ಪ ಆದ್ರೂ ಮ್ಯಾಚ್ ಮಾಡ್ತಾ ಹೋಗುದು ಹಾಗೆ. ಅದಕ್ಕೆ ಬೇಕಾದ ಬಟ್ಟೆಗಳನ್ನ ಎಲ್ಲಿಂದ ಇದು ನಾನು ನೇಬರ್ ಅವರ ಹತ್ರ ಅಥವಾ ನಮ್ದೇ ದೊಡ್ಡಮ್ಮನವರ ಹತ್ರ ಎಲ್ಲ ಓಲ್ಡ್ ಸಾರೀಸ್ ಇರ್ತದಲ್ವಾ, ಒಂದು 30-40 ವರ್ಷ ಹಳೆಯ ಸಾರಿ, ಅದನ್ನೆಲ್ಲ ನಾನೇ ರೆಡಿ ಮಾಡಿಕೊಂಡು ಅದಕ್ಕೆ ಪ್ರಿಪೇರ್ ಆಗ್ತೀನಿ ಹಾಗೆ. ಯಾವ್ದಾದ್ರು ಒಂದು ಫೋಟೋ ತೆಗ್ದದ್ದು ತುಂಬಾ ಇಷ್ಟ ಆದದ್ದು ಯಾವ್ದಾದ್ರು ಇದೆಯಾ ಮ್ಯಾಮ್? ನನಗೆ ರೀಸೆಂಟ್ಲಿ ಒಂದು ಶೂಟ್ ಮಾಡಿದ್ದೇನೆ, ಮಲೆಗಳಲ್ಲಿ ಮದುಮಗಳು ಅಂತ. ಅದು ತುಂಬಾ ಇಷ್ಟ ಆಯ್ತು. ಅವರು SP ಭಟ್ ಅವರಂತ, ಹೆಬ್ರಿ ಅವರು ಮಾಡಿದ್ದು. ಆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಮತ್ತೆ ಹಳೇದು ಕೂಡ ತುಂಬಾ ಶೂಟ್ ಮಾಡಿದ್ದೇನೆ ನಾನು, ಇಲ್ಲ ಅಂತಲ್ಲ, ಇಷ್ಟ ಆಗಿದೆ ನಂಗೆ. ಆಲ್ಮೋಸ್ಟ್ ನಂದು ವಿಂಟೇಜ್ ಫೋಟೋಗ್ರಫೀಸ್ ಎಲ್ಲ ಇಷ್ಟ, ಬಟ್ ರೀಸೆಂಟ್ಲಿ ಮಾಡಿದ್ದು ತುಂಬಾ ಇಷ್ಟ ಆಯ್ತು, ಮಲೆಗಳಲ್ಲಿ ಮದುಮಗಳು. ಆದ್ಮೇಲೆ ಮ್ಯಾಮ್ ಕೆಲವೊಂದು ಲೈವ್ ಪೇಂಟಿಂಗ್ ಕೂಡ ಹೋಗ್ತೀರಾ ನೀವು? ನಾನು ಲೈವ್ ಪೇಂಟಿಂಗ್ ಮಾಡೋದಿಲ್ಲ, ಕಡಿಮೆ. ಬಟ್ ಈ ಪ್ರೋಗ್ರಾಮ್ ಅಲ್ಲೆಲ್ಲ ಫೇಸ್ ಪೇಂಟಿಂಗ್ ಎಲ್ಲ ಲೈವ್ ಮಾಡ್ಲಿಕ್ಕೆ ಹೋಗ್ತೇನೆ ಹಾಗೆ. ಅದ್ರ ಒಂದು ಅನುಭವ ಹೇಳೋದಾದ್ರೆ ಮ್ಯಾಮ್? ಅಲ್ಲಿ ಅಂದ್ರೆ ಮಕ್ಕಳ ಜೊತೆ ಬೆರೆತು ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅವ್ರು ಹೇಳಿದನ್ನು ನಾವು ಡ್ರಾಯಿಂಗ್ ಮಾಡ್ಬೇಕಾಗ್ತದೆ. ಅವ್ರು ಮತ್ತೆ ಅದನ್ನು ಒರೆಸ್ಕೊಂಡು ಬರ್ತಾರೆ 5 ನಿಮಿಷಕ್ಕೆ, ಪುನಃ ಬೇರೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಅಲ್ಲಿ ಮಕ್ಕಳ ಜೊತೆ ಮಿಂಗಲ್ ಆಗುದೇ ಒಂಥರ ತುಂಬಾ ಖುಷಿ, ಹಾಗೆ ಗಮ್ಮತ್ತಾಗ್ತದೆ. ಮ್ಯಾಮ್ ಮತ್ತೊಂದು ಕೇಳೋದಾದ್ರೆ ಆಳ್ವಾಸ್ ವಿರಾಸತ್ ಬಗ್ಗೆ ಆಗ್ಲೇ ಹೇಳಿದ್ರಿ ನೀವು. ಆಳ್ವಾಸ್ ವಿರಾಸತ್ 2024 ಕಾಣ್ಬೇಕು, ಅದರಲ್ಲಿ ನಿಮ್ಗೆ ಬೆಸ್ಟ್ ಆರ್ಟ್ ವರ್ಕ್ ಅಂತ ಒಂದು ಅವಾರ್ಡ್ ಬರ್ತದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಅದು ತುಂಬಾ ಅನ್ಎಕ್ಸ್ಪೆಕ್ಟೆಡ್. ಆಳ್ವಾಸ್ಗೆ ಸೇರಿದ್ಮೇಲೆ, ಆಳ್ವಾಸ್ ಅಂದ್ರೇನೆ ಒಂದು ಸೊಬಗು, ಅಂದ್ರೆ ಸಾಂಸ್ಕೃತಿಕ ವೈಭವ ಅಂತಾನೆ ಹೇಳ್ಬೋದು. ಸೊ ಅಲ್ಲಿದ್ದು ಕಿರೀಟ ಉಂಟಲ್ಲ, ಆ ಕಿರೀಟದ ಮೇಲೆ ಅಲ್ಲಿರುವ ಸ್ಟೂಡೆಂಟ್ ಎಲ್ಲರಿಗೂ ಕಂಡಿರ್ಬೋದು, ಅಥವಾ ಹೊರಗಿನವರಿಗೆ ಕೂಡ. ನಂಗೆ ಕೂಡ ಆ ಕಿರೀಟ ನೋಡುವಾಗ ಯಾವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ಬೇರೆ ಪ್ರೋಗ್ರಾಮ್ ಅಲ್ಲೆಲ್ಲ ಅವಾರ್ಡ್ ಆಗಿ ಆ ಕಿರೀಟ ಕೊಡ್ತಾರಲ್ವಾ, ಕಿರೀಟ ನೋಡುವಾಗ ತುಂಬಾ ಖುಷಿ ಆಗ್ತಿತ್ತು. ಸೊ ಲಾಸ್ಟ್ ಟೈಮ್ ಎಕ್ಸಿಬಿಷನ್ ಇತ್ತು, ಅಂದ್ರೆ 2024 ಅಲ್ಲಿ ಆರ್ಟ್ ನಾವು ಇಡ್ಲಿಕ್ಕೆ ನಮಗೆ ಕೂಡ ಸೆಲೆಕ್ಷನ್ ಇತ್ತು. ಸೊ ಆ ಸೆಲೆಕ್ಷನ್ ಅಲ್ಲಿ ನಾವು ಸೆಲೆಕ್ಟ್ ಆಗಿ ಆರ್ಟ್ ವರ್ಕ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಸೊ ಅದರಲ್ಲಿ ನಂದು ಆರ್ಟ್ ವರ್ಕ್ ಸೆಲೆಕ್ಟ್ ಆಗಿತ್ತು, ಅನ್ಎಕ್ಸ್ಪೆಕ್ಟೆಡ್, ಖುಷಿ ಆಯ್ತು ತುಂಬಾ. ಸೊ ಆಳ್ವಾಸಿದ್ದು ಕಿರೀಟ ಕೂಡ ಸಿಕ್ಕಿದೆ, ಅದೊಂದು ಹ್ಯಾಪಿ ಮೂಮೆಂಟ್ ಇದೆ ಇವಾಗಲೂ ತುಂಬಾ. ಮ್ಯಾಮ್ ಮತ್ತೊಂದು ನಿಮ್ದು ಪ್ರಮುಖವಾಗಿ ಕೇಳೋದಾದ್ರೆ ಟ್ರಾವೆಲಿಂಗ್, ಒಂದೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿನ ಒಂದು ಸೊಬಗನ್ನ ಇದು ಸವಿತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಈ ಒಂದು ಟ್ರಾವೆಲಿಂಗಿನ ಎಲ್ಲಿಂದ ಇದಾಯ್ತು ನಿಮ್ಗೆ ಒಂದು ಆಸಕ್ತಿ ಬಂತು, ನಾನು ಕೂಡ ಹೋಗ್ಬೇಕು ಅಲ್ಲಿ ಫೋಟೋಗ್ರಾಫ್ ಮಾಡ್ಬೇಕು ಆ ತರ? ಟ್ರಾವೆಲಿಂಗ್ ಇದ್ದು ಮುಂಚೆ ಹೇಗಂದ್ರೆ ನನ್ನ ಮನೆ ಕಾಪು ಅಲ್ವಾ, ಕಾಪುವಿಂದ ಉಡುಪಿ ಕಾಪು, ಅದು ಬಿಟ್ಟು ಬೇರೆ ಹೊರಗೆ ಹೋಗಿಯೇ ಗೊತ್ತಿಲ್ಲ. ವರ್ಕ್ ಶೆಡ್ಯೂಲ್ ಅಲ್ಲಿ ಬ್ಯುಸಿ ಇರ್ತಿದ್ವಿ. ನಾನು ಯಾವಾಗ ಆರ್ಟ್ ಫೀಲ್ಡ್ಗೆ ಬಂದ ಮೇಲೆ ನಾವು ಹೊರಗಡೆ ನೋಡುವ ವ್ಯೂ ಪಾಯಿಂಟೇ ಚೇಂಜ್ ಆಯ್ತು. ಅಂದ್ರೆ ಪ್ರತಿಯೊಂದನ್ನು ಕೂಡ, ಲೈಕ್ ಈಗ ಒಂದು ಬಕೆಟ್ ಇದ್ರೆ ಆಸ್ ಅನ್ ಆರ್ಟಿಸ್ಟ್ ಆಗಿ ನಾವು ಆ ಬಕೆಟ್ ಅನ್ನು ನೋಡುವ ರೀತಿ ಬೇರೆ ಇರ್ತದೆ. ಹಾಗೆ ಪ್ರತಿಯೊಂದನ್ನು ಕೂಡ ನೋಡುವ ರೀತಿ ಬೇರೆ ಆಯ್ತು. ಮತ್ತೆ ನಾವು ಒಂದೇ ಪ್ಲೇಸಲ್ಲಿ ಇರುವುದಕ್ಕಿಂತ ಕೂಡ ಬೇರೆ ಬೇರೆ ಪ್ಲೇಸ್ ಹೋಗಿ ಸುತ್ತಿ ಅಲ್ಲಿಯ ಕಲ್ಚರ್ ಆಗಿರಲಿ, ಅಲ್ಲಿಯ ಭಾಷೆ ಆಗಿರಲಿ, ಆಹಾರ ಪದ್ಧತಿ, ಪ್ರತಿಯೊಂದು ಕೂಡ ಅದು ಚೇಂಜ್ ಆಗ್ತಾ ಹೋಗುವಾಗ ಅದು ನಮ್ಮ ಆರ್ಟ್ಗೆ ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತದೆ, ತುಂಬ ಹೆಲ್ಪ್ಫುಲ್ ಆಗ್ತದೆ. ಪ್ಲಸ್ ಫೋಟೋಗ್ರಫಿ ಆಗಿರಲಿ ಅಥವಾ ನಮ್ಮ ಬರವಣಿಗೆ ಆಗಿರಲಿ, ಪ್ರತಿಯೊಂದಕ್ಕೂ ಚೇಂಜ್ ಆಗ್ತದೆ. ಲೈಕ್ ಈಗ ಕುವೆಂಪು ಮತ್ತೆ ತೇಜಸ್ವಿ ಅವರು ಹೇಳುದು, ಅವರು ತುಂಬಾ ಊರೆಲ್ಲ ಸುತ್ತಿದ್ದಾರೆ. ಸೊ ಅವರ ಬರವಣಿಗೆಯಲ್ಲಿ ಅದು ಎದ್ದು ಕಾಣ್ತದೆ. ಸೊ ನಂಗೆ ಕೂಡ ನನ್ನ ಟ್ರಾವೆಲಿಂಗ್ ನನ್ನ ಪ್ರತಿಯೊಂದಕ್ಕೂ ತುಂಬಾ ಹೆಲ್ಪ್ ಆಗ್ತದೆ. ಹಾಗೆ ಯಾವ್ದಾದ್ರು ಒಂದು ಪ್ಲೇಸ್ ಹೋಗಿ ಮೆಮೊರೇಬಲ್ ಆದಂತಹ ಯಾವ್ದಾದ್ರು ಅಲ್ಲ, ನಾನು ಪ್ರತಿ ಪ್ಲೇಸ್ ಕೂಡ ನಂಗೆ ತುಂಬಾ ಮೆಮೊರೇಬಲ್, ಸ್ಪೆಷಲ್ ಅಂತ ಏನಿಲ್ಲ. ಬಟ್ ಅದರಲ್ಲಿ ಸ್ಪೆಷಲ್ ಅಂತ ಹೇಳುದಾದ್ರೆ, ನಾನು ಜೊಯ್ಡಾ ಅಲ್ಲಿ ಹೋಗಿದ್ದೆ, ಯಲ್ಲಾಪುರದಲ್ಲಿ. ಅಲ್ಲಿ ಒಂದು 5 ದಿವಸ ನಾನು ಸಿದ್ದಿಗಳ ಮನೆಯಲ್ಲಿದ್ದೆ, ಅವರು ಟ್ರೈಬಲ್, ಅವರ ಮನೆಯಲ್ಲಿದ್ದೆ. ಅಲ್ಲಿ ಇರುವ ದಿನಗಳು ಅಂದ್ರೆ ಆ ರಾತ್ರಿ ತುಂಬಾ ಡೀಪ್ ಫಾರೆಸ್ಟ್, ಅದು ಹುಲಿ ಅದೆಲ್ಲ ಇದೆ. ಅಂದ್ರೆ ರಾತ್ರಿಗೆ ಹೊಲ್ಗಡೆನೆ ಅಂಗಳದಲ್ಲಿ ತುಂಬಾ ಚಳಿ, ಆ ಚಳಿಗೆ ಅಲ್ಲಿ ಮಲಗಿದ್ವಿ. ಅವರ ಮನೇಲಿ 2 ಬಾಡು ನಾಯಿ ಇತ್ತು, ಮತ್ತೆ ಕ್ಯಾಂಪ್ ಫೈರ್ ಅಂದ್ರೆ ಬೆಂಕಿ ಹಾಕಿದ್ರು ಮಾರ್ನಿಂಗ್ ತನಕ. ಮತ್ತೆ ಅವರ ಆಹಾರ ಪದ್ಧತಿ ಡಿಫ್ರೆಂಟ್ ಆಗಿರ್ತದೆ. ಸೊ ಅಲ್ಲಿ ಆ ಸಿದ್ದಿಗಳ ಮನೆಯಲ್ಲಿ ಒಂದು 5 ದಿವಸ ನಾವು ಕಳೆದದ್ದು ತುಂಬಾ ಮೆಮೊರಬಲ್ ಆಗಿತ್ತು, ಖುಷಿಯಾಗಿತ್ತು. ಅಂದ್ರೆ ಅಲ್ಲಿನ ಅವರು ಈ ತರ ಹುಲಿಗಳನ್ನೆಲ್ಲ ಬರುವಾಗ ಹೆದರಿಕೆ ಆದದ್ದು ನಿಮ್ಗಿಲ್ವಾ ಅಂತ? ಅಂದ್ರೆ ನಂಗೆ ಹುಲಿದ್ದು ಒಮ್ಮೆ ಭಯ ಆದದ್ದು ಯಾವಾಗ ಅಂದ್ರೆ, ನಾನು ಕುದುರೆಮುಖ ಟ್ರೆಕ್ಕಿಂಗ್ ಹೋಗ್ತಿರ್ಬೇಕಾದ್ರೆ ನಾವು ಹೋಗುವ ಒಂದು 1 hour ಮುಂಚೆ ಅಲ್ಲಿ ಹುಲಿ ಪಾಸ್ ಆಗಿತ್ತು. ಯಾಕಂದ್ರೆ ಅದರದ್ದು ಹೆಜ್ಜೆ ಗುರುತು ಅಲ್ಲಿತ್ತು. ಸೊ ನಮ್ಮ ಗೈಡ್ ನಮ್ಗೆ ಹೇಳಿದ್ರು, ಇದು ಹುಲಿ ಇವಾಗ್ಲೇ ಪಾಸ್ ಆದದಷ್ಟೇ ಅಂತ. ಅವಾಗ ಒಂದು ಟೈಮಲ್ಲಿ ಸ್ವಲ್ಪ ಭಯ ಆಯ್ತು. ಹಾಗೆ
ಅಂದ್ರೆ ನೀವು ಟ್ರಾವೆಲಿಂಗ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗೋದಾ ಹೇಗೆ? ಆ ಥರನೇ ಇಲ್ಲ, ನಾನು ಫ್ರೆಂಡ್ಸ್ ಜೊತೆ ಹೋಗುವ ಟ್ರಾವೆಲಿಂಗ್ ಒಂದು ಬೇರೆ ರೀತಿ ಇರ್ತದೆ. ಫ್ರೆಂಡ್ಸ್ ಅಂದ್ರೆ ಕಸಿನ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಕೂಡ ಹೋಗ್ತೇನೆ, ಆ ಥರ ಏನಿಲ್ಲ. ಸೋಲೋ ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ ನಾನು, ಒಬ್ಬಳೇ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ. ಹಾಗೆ ಹಳ್ಳಿ ಈ ಟ್ರಾವೆಲಿಂಗ್ ಹೋಗುವಾಗ ಅಲ್ಲಿ ಯಾವ್ದಾದ್ರು ಒಂದು ವಿಶೇಷವಾದ ಒಂದು ಚಿತ್ರಣ ಸಿಕ್ಕರೆ ಅದನ್ನ ಫೋಟೋ ತೆಗೆದು ಇದ್ ಮಾಡುವಂತದ್ದು. ಹಾ, ಫೋಟೋ ತೆಗೆದು ಕೂಡ ಮಾಡ್ತೇನೆ, ಆ ತರ ಏನಿಲ್ಲ. ಫೋಟೋಗ್ರಫಿ ನಂಗೆ ತುಂಬಾ ಇಷ್ಟ, ಫೋಟೋಗ್ರಫಿ ಕೂಡ ಮಾಡ್ತೇನೆ, ಇಲ್ಲ ಅಂತಲ್ಲ. ಮತ್ತೆ ನಾನು ರೇಖಾಚಿತ್ರ ಸ್ವಲ್ಪ ಎಲ್ಲ ಜಾಸ್ತಿ ಮಾಡ್ತೇನೆ. ಸೊ ಲೈವ್ ನೋಡಿದ್ದು ಯಾವ್ದಾದ್ರು ಇಷ್ಟ ಆದ್ರೆ ನಾನು ಲೈನ್ ಡ್ರಾಯಿಂಗ್ಸ್ ಎಲ್ಲ ಬಿಡಿಸ್ತೇನೆ ಹಾಗೆ. ಮ್ಯಾಮ್, ಮತ್ತೆ ವಾಲ್ ಪೇಂಟಿಂಗ್ ಬಗ್ಗೆ ಕೇಳೋದಾದ್ರೆ ಇದ್ರ ಬಗ್ಗೆ ಹೇಳಿ ಮ್ಯಾಮ್. ವಾಲ್ ಪೇಂಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಈಗ ಸದ್ಯಕ್ಕೆ ನನಗೆ. ಅಂದ್ರೆ ಯಾಕಂದ್ರೆ ನಾವು ಕಮರ್ಷಿಯಲ್ ವರ್ಕ್ ಮಾಡಬೇಕಾದ್ರೆ ಅದು ನಮ್ಗೆ ಇಲ್ಲೆಲ್ಲ ಲೋಕಲಲ್ಲೆಲ್ಲ ವಾಲ್ ಪೇಂಟಿಂಗ್ ಜಾಸ್ತಿಯೇ ಸಿಗ್ತದೆ. ಅಂದ್ರೆ ನಾವು ಕ್ಯಾನ್ವಾಸ್ ವರ್ಕ್ ಅಂದ್ರೆ ಸ್ವಲ್ಪ ಸೇಲ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಕಷ್ಟ ಅಂತ ಅನಿಸ್ತದೆ ನಂಗೆ. ಅಂದ್ರೆ ಬ್ಯಾಂಗ್ಳೂರಲ್ಲೆಲ್ಲ ಎಕ್ಸಿಬಿಷನ್ ಎಲ್ಲ ಮಾಡ್ತೀವಿ, ಚಿತ್ರಸಂತೆ ಮತ್ತೆ ಚಿತ್ರಕಲಾ ಪರಿಷತ್ತಲ್ಲೆಲ್ಲ, ಅಲ್ಲೆಲ್ಲ ಆರ್ಟ್ ವರ್ಕ್ ಎಲ್ಲ ಸೇಲ್ ಆಗಿದೆ. ಮತ್ತೆ ಇಲ್ಲಿ ಸ್ವಲ್ಪ ನಾವು ಅಂದ್ರೆ ವಾಲ್ ಪೇಂಟಿಂಗ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಸೊ ಅದನ್ನೇ ಮಾಡ್ತೀವಿ. ಫ್ರೀಲ್ಯಾನ್ಸರ್ ಆಗಿರುವಾಗ ನಮ್ಗೆ ಅದೇ ಸ್ವಲ್ಪ ಹೆಲ್ಪ್ ಆಗ್ತದೆ ಹಾಗೆ. ಈಗ ಒಂದು ಡ್ರಾಯಿಂಗ್ ಒಂದು ಸುಂದರವಾಗಿ ಮೂಡಿ ಬರ್ಬೇಕಾದ್ರೆ ಎಷ್ಟು ದಿನ ಟೈಮ್ ಬೇಕಾಗ್ತದೆ? ಅದ್ರ ಮಾಡುವಂತಹ ವಿಧಾನಗಳು ಹೇಗೆ ಇರ್ತದೆ ಅಂತ? ಅದು ಒಬ್ಬ ಆರ್ಟಿಸ್ಟ್ ನವರ ಮೈಂಡ್ ಸೆಟ್ ಗೆ ಬಿಟ್ಟದ್ದು. ಅಂದ್ರೆ ಕೆಲವರು ಒಂದು ಆ ಪೇಂಟಿಂಗ್ ಅನ್ನು ಮಾಡ್ಲಿಕ್ಕೆ 1 month ತಗೊಳ್ತಾರೆ, ಕೆಲವರು ಅದನ್ನು 3 ದಿವಸದಲ್ಲಿ ಕೂಡ ಬಿಡಿಸ್ತಾರೆ. ನಾನು ಅಂದ್ರೆ ಒಂದು ಪೇಂಟಿಂಗ್ ಮಾಡ್ಲಿಕ್ಕೆ ತುಂಬಾ ಲಾಂಗ್ ಟೈಮ್ ತಗೊಳ್ಳಲ್ಲ. ನಾನು ಅಂದ್ರೆ ಜಾಸ್ತಿ ಎಂತ ಲೈಕ್ ಮಿನಿಯೇಚರ್ಸ್, ನಂಗೆ ಮಿನಿಯೇಚರ್ಸ್ ವರ್ಕ್ ಎಲ್ಲ ಇಷ್ಟ. ಅಂದ್ರೆ ಒಂದು ವರ್ಕ್ ಮೇಲೆ ತುಂಬಾ ವರ್ಕ್ ನ ಟೈಮ್ ತಗೊಂಡು ಮಾಡಲ್ಲ ನಾನು, ಜಾಸ್ತಿ ಅಂದ್ರೆ ಒಂದು 1 week ಹಾಗೆ ಮಾಡ್ತೀನಿ. ಪೋರ್ಟ್ರೇಟ್ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀನಿ. ಮ್ಯಾಮ್, ಈಗ ದೀಪಾವಳಿ ಟೈಮಲ್ಲಿ ಹಣತೆಗಳನ್ನ ಮಾಡುವಂತಹದ್ದು ಅದು ನೋಡಿದೆ ನಿಮ್ಮ ಪೋಸ್ಟ್ಗಳಲ್ಲಿ ಹಣತೆಯ ಬಗ್ಗೆ. ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಒಂದು ಮಾಡ್ಬೇಕು ಅಂತ ಹೇಳಿ ಯಾಕೆ ಮನಸ್ಸಾಯ್ತು ಅಂತ? ದೀಪಾವಳಿದು ಹಣತೆ ಅದೊಂದು ಈ ವರ್ಷಕ್ಕೆ 6 ವರ್ಷ ಕಂಪ್ಲೀಟ್ ಆಯ್ತು. ಆ ಜರ್ನಿ ಒಂಥರ ನಂಗೆ ಸ್ಪೆಷಲ್ ಪ್ಲಸ್ ಒಂದು ಮೋಟಿವೇಟೆಡ್ ಜರ್ನಿ ಅಂತಾನೆ ಹೇಳ್ಬಹುದು. ಅಂದ್ರೆ 2019 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಅದನ್ನ. ನನ್ಗೆ ಒಂದೊಂದು ಎಕ್ಸಿಬಿಷನ್ ಇತ್ತು ಇಲ್ಲೇ ಲೋಕಲ್ ಶಿರ್ವದಲ್ಲಿ. ಸೊ ಅದು ದೀಪಾವಳಿ ಟೈಮಲ್ಲಿ ಸ್ವಲ್ಪ ಇತ್ತು, ದೀಪಾವಳಿ ನಂತರ ಇದ್ದದ್ದು, ಎಕ್ಸಿಬಿಷನ್ ಅದರ ಮುಂಚೆ ಇತ್ತು. ಸೊ ಎಕ್ಸಿಬಿಷನ್ಗೆ ನಾನು ಮನೆಗೆ ಹಾಲು ತರಲಿಕ್ಕೆ ಅಂತ ಅಲ್ಲಿ ಲೈಕ್ ಮೋರ್ ಬಜಾರ್ ಅಂತ ಇರ್ತದಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಮನೆಗೆ ಬೇಕಾದ ಇದು ಸಾಮಗ್ರಿಗಳನ್ನೆಲ್ಲ ತಗೊಂಡಾದ್ಮೇಲೆ ನಾನು ಅಲ್ಲಿ ಮಣ್ಣಿನ ಹಣತೆ ಪ್ಲಾಸ್ಟಿಕ್ ಅಲ್ಲಿ ಕವರ್ ಮಾಡಿ ಸೇಲಿಗೆ ಇಟ್ಟದನ್ನು ನೋಡಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅದು ಪ್ಲೇನ್ ಆಗಿ ಆ ಮಣ್ಣಿನ ಒಂದು ಕಲರ್ ನೋಡಿ ಮತ್ತೆ ನಾನು ಅದನ್ನು ತಕೊಂಡು ಬಂದು ಮನೆಯಲ್ಲಿ ಇಟ್ಟಿದ್ದೆ. ಹೀಗೇನೆ ಸುಮ್ಮನೆ ನಾನು ಮನೆಗಂತ ಪರ್ಚೇಸ್ ಮಾಡಿದ್ದು. ನಂತರ ದಿನಗಳಲ್ಲಿ ನಂಗೆ ಅದು ಅಂದ್ರೆ ಒಬ್ಬರು ಆರ್ಟಿಸ್ಟ್ ಆಗಿ ಕೆಲವೊಂದನ್ನು ಕಲರ್ಫುಲ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರಲ್ವಾ. ಸೊ ನಾನು ಅದನ್ನು ನೋಡಿ ಇದಕ್ಕೆ ಬಣ್ಣ ಹಚ್ಬೇಕಂತ ಅನ್ಕೊಂಡೆ. ಸೊ ಅದಕ್ಕೆಲ್ಲ ಒಂದು 10 ದೀಪನ ಏನೋ ತಗೊಂಡಿದ್ದೆ, 10-20 ದೀಪ, ಅದಕ್ಕೆಲ್ಲ ಬಣ್ಣ ಹಚ್ಚಿದೆ ನಾನು. ಮತ್ತೆ ಅನಿಸ್ತು ನಂದು ಆರ್ಟ್ ಎಕ್ಸಿಬಿಷನ್ ಇದೆ ಅಲ್ವಾ, ಅಲ್ಲಿ ಟೇಬಲ್ ಮೇಲೆ ಸ್ವಲ್ಪ ಡೆಕೋರೇಷನ್ಗಾಗಿ ಅದನ್ನು ಇಡುವ ಅಂತ ಅದನ್ನು ಇಟ್ಟಿದ್ದೆ, ನಾನು ಡಿಸ್ಪ್ಲೇ ಮಾಡಿದ್ದೆ ಜಸ್ಟ್ ಫಾರ್ ಡೆಕೋರೇಷನ್. ಮತ್ತೇನಾಯ್ತು ಅಂದ್ರೆ ನಂದು ಎಕ್ಸಿಬಿಷನ್ ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಎಕ್ಸಿಬಿಷನ್ಗೆ ಬಂದವರು ಅದು ದೀಪ ನೋಡಿ ಸೇಲಿಗೆ ಅಂತ ಕೇಳಿದ್ರು. ಸೊ ಆಸ್ ಅನ್ ಆರ್ಟಿಸ್ಟ್ ಆಗಿ ಅವರೊಬ್ರು ಅದನ್ನು ಇಷ್ಟಪಟ್ಟಿದ್ದಾರೆ, ನಂಗೆ ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. ನಾನು ಹೌದು ಸೇಲಿಗೆ ಅಂತ ಹೇಳಿದೆ. ಅವ್ರು ಎಷ್ಟು ಅಮೌಂಟ್ ಅಂತ ಕೇಳಿದ್ರು, ನಂಗೆ ಪಕ್ಕನೆ ಅದಕ್ಕೆ ಎಷ್ಟು ಅಮೌಂಟ್ ಹೇಳುದು ಗೊತ್ತಾಗ್ಲಿಲ್ಲ. ನಾನು ಒಂದು ದೀಪಕ್ಕೆ 10 rupees ಅಂತ ಹೇಳಿದೆ. ಅವರು ಅಲ್ಲಿದ್ದ ಎಲ್ಲ ದೀಪ ಪರ್ಚೇಸ್ ಮಾಡಿದ್ರು, ಅಲ್ಲಿ 20 ಇತ್ತಲ್ವಾ, ಎಲ್ಲ ಪರ್ಚೇಸ್ ಮಾಡಿ ತಕೊಂಡು ಹೋದ್ರು. ಮತ್ತೆ ನನ್ನ ಎಕ್ಸಿಬಿಷನ್ ಎಲ್ಲ ಮುಗೀತು. ಮತ್ತೆ ಒಂದು 3-4 days ಆದ್ಮೇಲೆ ಅವ್ರು ನಂಗೆ ಕಾಲ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ನಿಮ್ಮ ದೀಪ ತುಂಬಾ ಇಷ್ಟ ಆಯ್ತು, ನನ್ನ ಫ್ರೆಂಡ್ಸ್ ಬೇಕಂತ ಹೇಳಿದ್ರು, ಒಂದು 50 ದೀಪ ಮಾಡಿ ಕೊಡ್ಬೋದಂತ. ಅದು ನಂಗೆ ಚಾಲೆಂಜ್ ಅಂತ ಅನಿಸ್ತು. ಸೊ ನಾನು ಮತ್ತೆ ಮೋರ್ ಬಜಾರ್ಗೆ ಹೋದೆ, ಅಲ್ಲಿ 50 ದೀಪ ಪರ್ಚೇಸ್ ಮಾಡಿದೆ. 50 ದೀಪ ಪರ್ಚೇಸ್ ಮಾಡಿ ಅವರಿಗೆ ಮಾಡಿಕೊಟ್ಟಾದ್ಮೇಲೆ ಅವರು ಮತ್ತೆ ಕಾಲ್ ಮಾಡಿದ್ರು, ಮತ್ತೆ ಹೇಳಿದ್ರು 150 ದೀಪ ಬೇಕು ಅಂತ. ಸೊ ಮತ್ತೆ ನಾನು ಮೋರ್ಗೆ ಹೋಗುವಾಗ ನಂಗೆ ಅಲ್ಲಿ ದೀಪ ಸಿಗ್ಲಿಲ್ಲ, ಅಷ್ಟು ದೀಪ ಇರಲಿಲ್ಲ. ಸೊ ನಾನು ಸ್ವಲ್ಪ ದೀಪದ ಹಿಂದೆ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಎಲ್ಲಿ ರಾ ಮೆಟೀರಿಯಲ್ ಸಿಗ್ತದಂತ. ಆ ಟೈಮಲ್ಲಿ ನಂಗೆ ಉಡುಪಿ ರಥ ಬೀದಿಯಲ್ಲಿ ಸಿಕ್ತು, ಅಂದ್ರೆ ಜಾಸ್ತಿ ಡಿಸೈನ್ಸ್ ಎಲ್ಲ ಇರಲಿಲ್ಲ, ಸಿಕ್ತು. ಮತ್ತೆ ಅದನ್ನು ತಕೊಂಡು ಬಂದು ನಾನು ಇದು ಪೇಂಟ್ ಮಾಡಿ ಕೊಟ್ಟೆ. ಸೊ ಆ ವರ್ಷದಲ್ಲಿ ನಾನು ಜಾಸ್ತಿ ಅಂದ್ರೆ ಒಂದು ಲೈಕ್ 500 ದೀಪ ಸೇಲ್ ಮಾಡಿದ್ದೆ, ಅದೇ ಒಂದು 1 week ಗ್ಯಾಪಲ್ಲಿ ಅಷ್ಟು ಮಾಡಿ ಸೇಲ್ ಮಾಡಿದೆ. ಅದೇನು ಮಾಡಿದೆ ಅಂದ್ರೆ ನೆಕ್ಸ್ಟ್ ಇಯರ್ಗೆ ಆಗುವಾಗ ಆಟೋಮ್ಯಾಟಿಕ್ ಜನಗಳೇ ನನ್ನ ಹತ್ರ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ದೀಪ ಇದೆ ಆ ದೀಪ ಇದೆ ಅಂತ. ಸೊ ನಾನು ಅದನ್ನು ಸ್ವಲ್ಪ ಇದನ್ನೇ ಯಾಕೆ ಒಂದು ಬಿಸ್ನೆಸ್ ತರ ಮಾಡಬಾರ್ದು ದೀಪಾವಳಿ ಟೈಮಲ್ಲಿ ಅಂತ ಒಂದು ತಲೆಗೆ ಬಂತು. ಆಮೇಲೆ ಪೋಸ್ಟರ್ಸ್ ಎಲ್ಲ ನಾನು ರೆಡಿ ಮಾಡಿ ರಾ ಮೆಟೀರಿಯಲ್ಸ್ ನಾನು ಮುಂಬೈ ಗುಜರಾತಿಂದ ಎಲ್ಲ ತರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬಲ್ಕ್ ಆಗಿ.
ಅಂದ್ರೆ 2000 3000 ದೀಪ ಎಲ್ಲ. ಕಾಂಟ್ಯಾಕ್ಟ್ ಎಲ್ಲ ಹೇಗೆ ಮ್ಯಾಮ್? ನಾನು ಅದರ ಹಿಂದೆ ಹುಡುಕಾಡಿದೆ ಅಂದ್ರೆ ತುಂಬಾ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಮತ್ತೆ ನನ್ನ ಕಸಿನ್ಸ್ ಮುಂಬೈಯಲ್ಲಿರುವುದು, ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ರು, ಅಂದ್ರೆ ಇಲ್ಲಿ ಹೀಗೆ ಸಿಗ್ತದೆ. ಮತ್ತೆ ಇನ್ನೊಬ್ರು JP ಸರ್ ಅಂತ ಇದ್ದಾರೆ, ಅವರು ಕೂಡ, ಅವರು ಧಾರಾವಿ ಅಂತ ಇದೆ ಮುಂಬೈಯಲ್ಲಿ, ಅಲ್ಲೆಲ್ಲ ಈ ಸ್ಲಮ್ ಏರಿಯಾ ಫುಲ್, ಅಲ್ಲಿ ಫುಲ್ ಈ ತರ ಕ್ಲೇ ಐಟಮ್ಸ್ ಎಲ್ಲ ಸಿಗ್ತದೆ. ಸೊ ಅಲ್ಲಿಂದ ಎಲ್ಲ ದೀಪ ಎಲ್ಲ ಸ್ವಲ್ಪ ರಾ ಮೆಟೀರಿಯಲ್ ಬಲ್ಕ್ ಆಗಿ ಪರ್ಚೇಸ್ ಮಾಡಿದೆ. ಮತ್ತೆ ಮತ್ತೆ ನೆಕ್ಸ್ಟ್ ಇಯರ್ಗೆ ಆಗುವಾಗ ಡಬಲ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ದೀಪಾವಳಿ ಬರುವ ಒಂದು 15 ದಿನ ಮುಂಚೆನೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಅದು ನಂಗೆ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಎಲ್ಲ, ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದೆ. ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ, ಶ್ರವಣ, ತುಂಬಾ ಜನ ಆಳ್ವಾಸಲ್ಲಿ ಇದ್ದವರೆಲ್ಲ ನಂಗೆ ವರ್ಕ್ ಮಾಡ್ಲಿಕ್ಕೆ ಬರ್ತಾರೆ. ದೀಪಾವಳಿ ಟೈಮಲ್ಲಿ ಎಲ್ಲರೂ 1 ವಾರ ಮನೆಯಲ್ಲೇ ಇರ್ತಾರೆ, ಫುಲ್ ವರ್ಕ್ ಮಾಡ್ತೇವೆ ನಾವು ಗ್ರೂಪ್ ಆಗಿ. ನನ್ನ ಜೊತೆಗೆ ಎಲ್ಲರೂ, ಭವ್ಯ ಅಂತ ಕಸಿನ್ ಇದ್ದಾಳೆ, ಅವಳು ಕೂಡ ಅಷ್ಟೇ, ಅವಳಂತೂ ನಮ್ಮ ಮನೆಯಲ್ಲಿ ಇರ್ತಾಳೆ, ಫುಲ್ ಅದ್ರಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಎಲ್ಲರೂ ನಾವು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರು ಸಪೋರ್ಟ್ ಮಾಡಿದ್ರಿಂದ ನಂಗೆ ಅಷ್ಟು ಮಾಡ್ಲಿಕ್ಕೆ, ಇಲ್ಲದ್ರೆ ಒಬ್ಳಿಗೆ ಅಷ್ಟು ಬಲ್ಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ನಾವು ಗ್ರೂಪ್ ಆಗಿ ಮಾಡ್ತೇವೆ. ಮತ್ತೆ ನಾನು ಜಿತ್ ಸ್ಟುಡಿಯೋ ಅಂತ ಹೇಳಿದಲ್ಲ, ಅವರು ಕೂಡ ಅಣ್ಣ ಬಂದು ಅದರದ್ದು ವಿಡಿಯೋಗ್ರಫಿ ಎಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ರೀಚ್ ಆಗುವ ಹಾಗೆ ತುಂಬಾ ಎಲ್ಲ ಹೆಲ್ಪ್ ಮಾಡ್ತಾರೆ. ಮತ್ತೆ ನನ್ನ ಫ್ರೆಂಡ್ ಕೃತಿಕ್ ಅಂತ ಇದ್ದಾನೆ, ಅವನು ಲಾಸ್ಟ್ ಇಯರ್ ನಂದು 5 years ಆಯ್ತು. ಸೊ ಅವನು ಚೆನ್ನೈಯಿಂದ ಬಂದಿದ್ದ ಶೂಟ್ ಮಾಡ್ಲಿಕ್ಕೆ ಅಂತ. ಚೆನ್ನೈಯಿಂದ ಬಂದು 5 years ಇದ್ದು ಒಂದು ಒಳ್ಳೆ ರೀತಿ ಮೆಸೇಜ್ ಕೊಟ್ಟು ಅದನ್ನು ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೀತಿ ರೀಚ್ ಆಗುವಾಗ ಒಳ್ಳೆ ರೀತಿ ಔಟ್ಪುಟ್ ಬಂದು ಶೂಟ್ ಮಾಡಿದ್ದವನು. ಹಾಗೆ ಎಲ್ಲರೂ ಸ್ಟಾರ್ಟ್ ಆಯ್ತು. ಸೊ ಆ ಜರ್ನಿಯನ್ನು ನಂಗೆ ಅಟ್ಲೀಸ್ಟ್ 10 years ತನಕ ಆದ್ರೂ ಕಂಟಿನ್ಯೂ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಸೊ ಜನಗಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಖರೀದಿ ಅದಕ್ಕೆ ಸಮಸ್ಯೆ ಇಲ್ಲ, ಖರೀದಿ ಇಲ್ಲ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಮೊಬೈಲ್ ಅಲ್ಲಿ. ಹೌದು, ಮತ್ತೆ ಎಲ್ಲ ಆಲ್ಮೋಸ್ಟ್ ತುಂಬಾ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು, ಈವನ್ ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ, ಮತ್ತೆ ಕನ್ನಡ ಪೇಪರ್ ಅಲ್ಲಿ ಕೂಡ ತುಂಬಾ, ಎಲ್ಲ ಉದಯವಾಣಿ ಅದ್ರಲ್ಲೆಲ್ಲ ತುಂಬಾ ಬಂದಿತ್ತು. ಆಗ ಜನರು ತುಂಬಾ ಕಾಂಟ್ಯಾಕ್ಟ್ ಮಾಡಿದ್ರು, ಮನೆಗೇನೆ ಬರ್ತಾ ಇದ್ರು ಪರ್ಚೇಸ್ ಮಾಡ್ಲಿಕ್ಕೆ. ಸ್ಟಾರ್ಟ್ ಮಾಡುವಾಗ ಒಂದು ಇದೇ ಇರ್ಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ನಾನು ಹೇಳುದು, ನಾನು ಏನು ಮಾಡ್ತಿದ್ದೇನೆ ಅದು ಇನ್ನು ಬೇರೆಯವರಿಗೂ ಮೋಟಿವೇಟ್ ಆಗ್ಲಿ ಅಂತ. ಅದು ದೀಪ ಮಾತ್ರ ಅಲ್ಲ, ಯಾವುದೇ ಒಂದು ಐಟಮ್ ಆಗಿರ್ಲಿ, ನಾವು ಅದರಲ್ಲಿ ಏನನ್ನು ಕೂಡ ಸಾಧಿಸಬಹುದು, ಅದನ್ನೇ ನಮ್ಮ ಇನ್ಕಮ್ ಆಗಿ ನಾವು ಮಾಡ್ಕೊಳ್ಬಹುದು ಅಂತ ಹೇಳಿಕ್ಕೆ ಇದೊಂದು ನಂಗೆ ಉದಾಹರಣೆ. ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಮ್ಯಾಮ್? ನಾವು ಮನೆಯಲ್ಲಿ 4 members, 4 ಜನ ಇರೋದು, ತಂದೆ, ತಾಯಿ, ನಾನು, ತಮ್ಮ. ಅವರು ಇದರಲ್ಲಿ ಆಸಕ್ತಿ ಏನಾದ್ರು ಇದೆಯಾ? ಅವನಿಗೆ ಆರ್ಟ್ ಅಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಅವನಂದ್ರೆ ಚೆಸ್ ಪ್ಲೇಯರ್, ಚೆಸ್ ತುಂಬಾ ಒಳ್ಳೆ ಆಟ ಆಡ್ತಾನೆ. ಸೊ ಅವನು ವೀಕೆಂಡ್ ಅಂದ್ರೆ ಸ್ಯಾಟರ್ಡೆ ಸಂಡೇ ಬರುವಾಗ ಅವರಿಗೆ ರಜೆ ಇರ್ತದೆ, ಅವನು ಮಕ್ಕಳಿಗೆ ಚೆಸ್ ಕಲಿಸ್ಲಿಕ್ಕೆ ಹೋಗ್ತಾ ಇರ್ತಾನೆ, ಅದ್ರಲ್ಲಿ ಬಿಸಿ ಇರ್ತಾನೆ. ದೀಪಾವಳಿ ಟೈಮ್ ಅಲ್ಲಿ ನಂಗೆ ಹೆಲ್ಪ್ ಮಾಡ್ತಾನೆ ಅವನು, ಅಂದ್ರೆ ಬಲ್ಕ್ ಆಗಿ ನಾವು ವರ್ಕ್ ಮಾಡ್ತಿರ್ತೀವಲ್ಲ, ಸೊ ದೀಪಾವಳಿ ಟೈಮ್ ಅಲ್ಲಿ ಪೇಂಟಿಂಗ್ ಮಾಡ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ ಅವನು ನಂಗೆ. ಅದ್ರ ಬಗ್ಗೆನೇ ಕೇಳೋದಾದ್ರೆ ಮ್ಯಾಮ್, ಈಗ ಒಂದು ಡ್ರಾಯಿಂಗ್ ಮಾಡ್ತಿರಲ್ಲ ನೀವು, ಈ ಡ್ರಾಯಿಂಗ್ A4 ಶೀಟ್ ಅಲ್ಲಿ ಮಾಡುವಂತಹ ಡ್ರಾಯಿಂಗ್ ಎಲ್ಲ ಕಲಾವಿದ್ರದ್ದು ಆರಂಭವಾಗಿರ್ತದೆ, ಅಲ್ಲಿಂದ ಹಂತ ಹಂತವಾಗಿ ಬೇರೆ ಬೇರೆ ಡ್ರಾಯಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಒಂದು ಹೇಗಿರ್ತದೆ, ಒಂದು ಆರ್ಟಿಸ್ಟ್ ನ ಒಬ್ಬ ಜೀವನ ಹೇಗಿರ್ತದೆ ಅಂತ? ಅಂದ್ರೆ ಅದು ಸರ್, ಅದು ಅವರವರ ಆಲೋಚನೆಗೆ ಬಿಟ್ಟದ್ದು. ಯಾಕಂದ್ರೆ ಒಬ್ರು ಅದನ್ನ A4 ಶೀಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಇನ್ನೊಬ್ಬರು ಅದನ್ನು ಬೇರೆ ಮೆಟೀರಿಯಲ್ ಕಲ್ಲಲ್ಲಿ ಸ್ಟಾರ್ಟ್ ಮಾಡ್ಬೋದು, ಮತ್ತೆ ಇನ್ನೊಬ್ರು ಅದನ್ನು ಬೇರೆ ಲೈಕ್ ಎಲೆಯಲ್ಲಿ ಸ್ಟಾರ್ಟ್ ಮಾಡ್ಬೋದು. ಅದು ಮೀಡಿಯಾ ಅವರವರು ಚೂಸ್ ಮಾಡಿದ್ದಿರೋದು. ಮತ್ತೆ ಇನ್ನೊಂದಂದ್ರೆ ಒಂದು ಹಾಬಿ ಆರ್ಟಿಸ್ಟ್ ಅಂತ ಬರ್ತದೆ, ಇನ್ನೊಂದು ನಾವು ಫೈನ್ ಆರ್ಟಿಸ್ಟ್ ಲೈಕ್ ಡಿಗ್ರಿ ಕಾಲೇಜ್ ಹೋಗಿ ಆ ತರ ಕಲಿಯೋದು ಬರ್ತದೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅದು ಟ್ಯಾಲೆಂಟ್ಗೆ ಇದಾಗಿರ್ತದೆ, ಡಿಪೆಂಡ್ ಆಗಿರ್ತದೆ. ಎಷ್ಟು ಅದ್ರ ಮೇಲೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ, ಅದೇ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಾವು ಸತತವಾಗಿ ವರ್ಕ್ ಮಾಡೋದು. ಮತ್ತೆ ನಮ್ಗೆ ಕಾಲೇಜ್ ಅಂದ್ರೆ ಡಿಗ್ರಿ ನಾವು ಹೋದ್ಮೇಲೆ ಅಲ್ಲಿ ಅಕಾಡೆಮಿಕಲ್ ಸ್ಟೈಲ್ ಅದೆಲ್ಲ ಬರ್ತದೆ. ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಕಲರ್ ಮಿಕ್ಸಿಂಗ್ ಆಗಿರ್ಲಿ, ಪ್ರತಿಯೊಂದು ಕೂಡ ಅದರಲ್ಲಿ ಜರ್ನಿ ಇರ್ತದೆ. ಮತ್ತೆ ನಾವು ನಮ್ಮದೇ ಒಂದು ಸ್ಟೈಲ್ ಅನ್ನು ಓನ್ ಆಗಿ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವು ಜರ್ನಿ ನಮ್ದು ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಹಾಗೆ ಮತ್ತೊಂದು ನಿಮ್ಮ ಪೋಸ್ಟ್ ನೋಡ್ತಾ ಇದ್ದೆ, ಬುದ್ಧ ಸ್ಟ್ಯಾಚ್ಯೂ ಮಾಡಿರುವಂತ ಕ್ಲೇ ಅಲ್ಲಿ ಮಾಡಿರುವಂತದ್ದು, ಇದ್ರ ಒಂದು ಅನುಭವ ಹೇಗಿತ್ತು ಅಂತ? ಬುದ್ಧ ಸ್ಟ್ಯಾಚ್ಯೂ ಅಂದ್ರೆ ಸರ್, ಫಸ್ಟ್ ನಾನು ಆ ಸ್ಟ್ಯಾಚ್ಯೂ ಅನ್ನು ಬೇರೆ ಕಡೆ ನೋಡಿದ್ದದ್ದು. ಲೈಕ್ ನಂಗೆ ತುಂಬಾ ಇಷ್ಟ ಆಯ್ತು, ನಾನು ನಂಗೋಸ್ಕರ ಅದನ್ನು ಪರ್ಚೇಸ್ ಮಾಡಿ ತಂದದ್ದು. ನಾನು ಮತ್ತೆ ಅದಕ್ಕೆ ಪೇಂಟ್ ಮಾಡಿದೆ ಒಂದರ ರಸ್ಟಿಕ್ ಲುಕ್ ಅಲ್ಲಿ. ಮತ್ತೆ ನಂಗೆ ಅನಿಸ್ತು, ಈ ತರ ಬುದ್ಧ ಸ್ಟ್ಯಾಚು ಅನ್ನೇ ನಾವು ಯಾಕೆ ತುಂಬಾ ಮಾಡಬಾರ್ದು ಅಂತ. ಆ ತರ ನಾನು ಪ್ರತಿಯೊಂದ್ಸಲ ಕೂಡ ನಾನು ಯಾಕೆ ಅದನ್ನ ಮಾಡಬಾರ್ದು ಅಂತ ಒಂದು ಮೈಂಡ್ ಸೆಟ್ ಬರ್ತದೆ ನಂಗೆ. ಸೊ ಆಗಿರುವಾಗ ನಮ್ದು ವೆಂಕಿ ಪಲಿಮರ್ ಅಂತ ಒಬ್ರು ಸರ್ ಇದ್ದಾರೆ, ಅವ್ರು ತುಂಬಾ ಒಳ್ಳೆ ಟೆರಕೋಟಾ ಆರ್ಟಿಸ್ಟ್, ಅಂದ್ರೆ ಸ್ಕಲ್ಪ್ಚರ್ ಆರ್ಟಿಸ್ಟ್. ಸೊ ಅವ್ರ ಹತ್ರ ಅದನ್ನ ತಕೊಂಡು ಹೋಗಿ ನಾನು ಡಿಸ್ಕಸ್ ಮಾಡಿದೆ, ಇದು ಯಾಕೆ ನಾವು ಮಾಡಬಾರ್ದು ಹಾಗೆ ಹೀಗೆ ಅಂತ. ಮತ್ತೆ ನಾವು ಅದನ್ನು ಬಲ್ಕ್ ಆಗಿ ಮೌಲ್ಡ್ ಎಲ್ಲ ತೆಗೆದು ತುಂಬಾ ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ಅದು ನಂಗೆ ಅಂದ್ರೆ ಆಕ್ಚುಲಿ ತುಂಬಾ ಜಾಸ್ತಿ ಟೈಮ್ ಒಳ್ಳೆ ಬಿಸ್ನೆಸ್ ಇತ್ತು ಅದ್ರ ಮೇಲೆ. ಮತ್ತೆ ನಾನು ಕ್ರಮೇಣ ಅದನ್ನು ಸ್ಟಾಪ್ ಮಾಡಿದೆ, ಯಾಕಂದ್ರೆ ಬೇಕಿಂಗ್ ಪ್ರಾಬ್ಲಮ್ ಆಗ್ತಿತ್ತು. ಸೊ ನಾವು ಕ್ಲೇ ಅಲ್ಲಿ ಮಾಡಿದ ಐಟಮ್ ಬೇಕ್ ಮಾಡಬೇಕಾಗ್ತದೆ, ಅದನ್ನು ಹಂಚಿನ ಕಾರ್ಖಾನೆಗೆ ತಗೊಂಡೋಗಿ
ಅದನ್ನು ಟ್ರಾನ್ಸ್ಪೋರ್ಟ್ ಪ್ಲಸ್ ಅದನ್ನು ಬೇಕ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಈವನ್ ನಾನು ದೀಪದ ವಿಷಯದಲ್ಲಿ ಕೂಡ ಅಷ್ಟೇ ತುಂಬಾ ಸಲ ಅನ್ಕೊಂಡಿದ್ದೆ ನಾನೇ ಯಾಕೆ ಸ್ವತಃ ರಾ ಮೆಟೀರಿಯಲ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಬಟ್ ಅದನ್ನು ಇಡ್ಲಿಕ್ಕೆ ತುಂಬಾ ಸ್ಪೇಸ್ ಬೇಕು, ಪ್ಲಸ್ ಅದನ್ನು ಬೇಕ್ ಮಾಡೋದು ಅದೆಲ್ಲ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ನಾನು ರಾ ಮೆಟೀರಿಯಲ್ಲೇ ತರಿಸೋದು. ಹಾಗೆ ಅದು ಬುದ್ಧ ಸ್ಟ್ಯಾಚು ಎಷ್ಟು ದಿನ ಬೇಕಾಯ್ತು ಮ್ಯಾಮ್ ಒಂದು ಮಾಡ್ಲಿಕ್ಕೆ, ಒಂದು ರೂಪ ಅಂತ ಒಂದು ಬರ್ಲಿಕ್ಕೆ? ಅಲ್ಲ, ನಾವು ಅದನ್ನು ಮೌಲ್ಡ್ ತೆಗೆಯುವುದು ಅಂದ್ರೆ ನಾವು ಅದನ್ನು ಕೈಯಲ್ಲಿ ಹೀಗೆ ಮಾಡ್ತಾ ಹೋಗುದಲ್ಲ. ಯಾಕಂದ್ರೆ ಒಂದು ಐಟಮ್ ಮಾಡ್ಬೋದು, ಇಲ್ಲ ತುಂಬಾ ಬಲ್ಕ್ ಇರುವಾಗ ನಮ್ಗೆ ಅದು ತುಂಬಾ ಟೈಮ್ ಬೇಕಾಗ್ತದೆ. ಸೊ ಅದನ್ನು ನಾವು ಮೌಲ್ಡ್ ತೆಗಿತೇವೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಮೌಲ್ಡ್ ತೆಗೆದು ಪ್ರತಿಯೊಂದನ್ನು ಕೂಡ ಮಾಡ್ತೇವೆ. ಮತ್ತೆ ಅದಕ್ಕೆ ಅದನ್ನು ಬೇಕ್ ಮಾಡಿ ಪೇಂಟ್ ಮಾಡಿ ಸೇಲ್ ಮಾಡ್ತೇವೆ ಹಾಗೆ. ಸೊ ಅದನ್ನು ಅಂದ್ರೆ ಲೈಕ್ ಹೋಟೆಲ್ಸ್ ಮತ್ತೆ ಹೌಸ್ ವಾರ್ಮಿಂಗ್ ಗಿಫ್ಟ್, ಯಾವುದಕ್ಕೆ ಬರ್ಡೇ ಗಿಫ್ಟಿಗೆಲ್ಲ ಗಿಫ್ಟ್ ಕೊಡೋದಕ್ಕೆ ಅದು ತುಂಬ ರೀಸನೇಬಲ್ ಪ್ರೈಸಲ್ಲಿ ಕೂಡ ಸೇಲ್ ಮಾಡ್ತಿದ್ದೆ ನಾನು ಅದನ್ನು. ಅದು ನೋಡಲಿಕ್ಕೆ ಕೂಡ ತುಂಬ ಡೆಕೋರೇಟಿವ್ ಆಗಿತ್ತು. ನೀವು ಮಾಡುವಂತಹ ಒಂದು ಡ್ರಾಯಿಂಗ್ ಇನ್ಸ್ಪಿರೇಷನ್ ಅಂತ ಹೇಳಿ ಯಾರಾದರೂ ಇದ್ದಾರಾ? ಇನ್ಸ್ಪಿರೇಷನ್ ಅಂದರೆ ನನಗೆ ಕೆ ಹೆಬ್ಬಾರ್ ಸರ್ ತುಂಬ ಇಷ್ಟ. ಲೈಕ್ ಅವರ ಈ ರೇಖಾಚಿತ್ರ ಏನಿದೆ, ನಾನು ಆಲ್ಮೋಸ್ಟ್ ಎಲ್ಲ ರೀತಿಯ ಪೇಂಟಿಂಗ್ಸ್ ಮಾಡ್ತೇನೆ. ಅಂದರೆ ಒಂದರಲ್ಲಿ ಸ್ಟಿಕ್ ಅಂತ ಏನಿಲ್ಲ, ನನಗೆ ಮಿಕ್ಸ್ ಮೀಡಿಯಾ ಅಂದರೆ ತುಂಬ ಇಷ್ಟ. ಲೈಕ್ ಕ್ಯಾನ್ವಾಸ್ ಬಿಟ್ಟು ಸ್ವಲ್ಪ ಬೇರೆ ಮೀಡಿಯಾದಲ್ಲೆಲ್ಲ ಟ್ರೈ ಮಾಡೋದಂದರೆ ತುಂಬ ಇಷ್ಟ. ಬಟ್ ನನಗೆ ರೇಖಾಚಿತ್ರ ಅಂದರೆ ಏನು ಕೈ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ತಿರುಗ್ತದೆ ಹಾಗೆ. ಸೊ ರೇಖಾಚಿತ್ರ ಹೇಳುವಾಗ ನಾನು ಸ್ಟಾರ್ಟಿಂಗ್ ನಾನೇ ಹೀಗೆ ರೇಖೆಯಲ್ಲೆಲ್ಲ ಡ್ರಾಯಿಂಗ್ ಮಾಡ್ತಿದ್ದೆ. ನಂತರ ಕೆ ಹೆಬ್ಬಾರ್ ಸರ್ ಅವರದ್ದು ಗ್ಯಾಲರಿ ವಿಸಿಟ್ ಮಾಡಿದ್ದೆ, ಮಣಿಪಾಲಲ್ಲಿದೆ. ಸೊ ಅವರ ಬೋಲ್ಡ್ ಲೈನ್ಸ್ ಎಲ್ಲ ಅದೊಂಥರ ನೋಡುವಾಗ ತುಂಬ ಖುಷಿ ಆಗ್ತದೆ. ಮತ್ತು ಅದು ಏನೋ ಒಂದು ಸ್ಟೋರಿ ಹೇಳಿದಾಗೆ ಫೀಲ್ ಆಗ್ತಿತ್ತು. ಮತ್ತು ಅವರ ತುಂಬ ವರ್ಕ್ಸನ್ನೆಲ್ಲ ನಾನು ರಿಕಾಪಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಅವರನ್ನು ನನಗೆ ತುಂಬ ಇನ್ಸ್ಪೈರ್ ಪರ್ಸನ್, ತುಂಬ ಇಷ್ಟದ ಆರ್ಟಿಸ್ಟ್, ಒಂದು ಫೇವ್ರೆಟ್ ಆರ್ಟಿಸ್ಟ್. ಅವರ ಒಂದು ಅವ್ರು ಮಾಡುವಂತಹ ಡ್ರಾಯಿಂಗ್ ಅನ್ನು ನೋಡಿ ನೀವು ಕಲಿತದ್ದಿದೆ? ಹೌದು, ಅವರ ಡ್ರಾಯಿಂಗ್ ಅನ್ನು ಕೂಡ ನಾನು ಕಾಪಿ ಮಾಡಿ ತುಂಬ ಮಾಡಿದ್ದೇನೆ. ಮತ್ತೆ ರೀಸೆಂಟ್ಲಿ ನನಗೆ ಲಾಸ್ಟ್ ಇಯರ್ ಅಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು, ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್. ಕೆ ಹೆಬ್ಬಾರ್ ಅವರದ್ದು ಮಗಳಿಗೆ ಒಂದು ಸಾರಿ ಬೇಕಿತ್ತು. ಆ ಸಾರಿಯಲ್ಲಿ ಫುಲ್ ಕೆ ಹೆಬ್ಬಾರ್ ಅವರದ್ದೇ ರೇಖಾಚಿತ್ರವನ್ನು ಪೇಂಟ್ ಮಾಡ್ಲಿಕ್ಕೆ ಹೇಳಿದ್ರು ಇಡೀ ಸಾರಿಯಲ್ಲಿ. ಸೊ ಇಡೀ ಸಾರಿಯಲ್ಲಿ ನಾನು ಪೇಂಟ್ ಮಾಡಿ ಕೊಟ್ಟಿದ್ದೆ. ಅದು ಅವರ ಮಗಳ ಹತ್ರ ಇದೆ ಈಗ, ಅವರದ್ದೇ ಡ್ರಾಯಿಂಗ್ ಅನ್ನು. ಅದೊಂದು ತುಂಬಾ ಹ್ಯಾಪಿ ಮೂಮೆಂಟ್ ನನಗೆ. ಈ ಒಂದು ರೇಖಾಚಿತ್ರದ ಬಗ್ಗೆ, ಆ ಒಂದು ರೇಖಾಚಿತ್ರ ಮಾಡುವಂತಹ ವಿಶೇಷತೆ ಏನಿರ್ತದೆ ಅಂತ? ವಿಶೇಷತೆ ಅಂದರೆ ಸರ್, ಈಗ ನಾವು ಕೆಲವೊಂದು ಐಟಮ್ ಲೈಕ್ ಏನು ಮೂಮೆಂಟ್ಸ್ ಅಥವಾ ಈ ಸ್ಕಲ್ಪ್ಚರ್ ಎಲ್ಲ ಇಲ್ಲಿ ನಮ್ಮದು ಬೇಲೂರು ಹಳೆಬೀಡಲ್ಲೆಲ್ಲ ನೋಡ್ತೇವೆ. ಜಾಸ್ತಿ ನಾನು ಫಿಗರೇಟಿವ್ಸೇ ಮಾಡೋದು ಅದರಲ್ಲಿ. ಎನಾಟಮಿ ಬಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಏನಿಲ್ಲ. ನನ್ನದೇ ಸ್ಟೈಲಲ್ಲಿ ಓನ್ ಸ್ಟೈಲಲ್ಲೆಲ್ಲ ಮಾಡ್ತೀನಿ. ಮತ್ತು ಕೆಲವು ನ್ಯೂಡ್ ಸ್ಕೆಚಸ್ ಎಲ್ಲ ನನಗೆ ತುಂಬ ಇಷ್ಟ. ಸೊ ಅದನ್ನು ಚಾರ್ಕೋಲಲ್ಲಿ ಮಾಡೋದಾಗಿರಲಿ ಅಥವಾ ಪೆನ್ನಲ್ಲಿ ಬೇರೆ ಬೇರೆ ಟೈಪ್ ಇದ್ದು ಆರ್ಟಿಸ್ಟಿಕ್ ಪೆನ್ನಲ್ಲಿ ಟ್ರೈ ಮಾಡೋದಾಗಿರಲಿ, ಆ ಥರ ಮಾಡ್ತಾ ಇರ್ತೇನೆ. ಮತ್ತು ಮಣ್ಣಿನ ಮೇಲೆ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೇನೆ. ಈಗ ಪ್ರಮುಖವಾಗಿ ಒಂದು ಕೇಳೋದಾದ್ರೆ, ವನಗಿರಿಯ ರಂಗು ಮಕ್ಕಳ ಕಾಡಿನ ಚಿತ್ರಕಥೆ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡ್ತೀರಾ. ಈ ಒಂದು ಕಲ್ಪನೆ ಹೇಗೆ ಬಂತು? ಸಾಮಾನ್ಯವಾಗಿ ಯಾರೂ ಮಾಡಿರಲಿಲ್ಲ, ಈ ಒಂದು ಕಲ್ಪನೆ ಹೇಗೆ ಬಂತು ಅಂತ? ಸ್ಟಾರ್ಟಿಂಗ್ ಅಂದರೆ ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು. ನಾನು ಕಾಡಲ್ಲಿ ಸ್ವಲ್ಪ ತಿರುಗುದು ಜಾಸ್ತಿ, ಕಾಡಿನ ಮೇಲೆ ಒಲವು ಜಾಸ್ತಿ ನನಗೆ. ಹಾಗಿರುವಾಗ ನಾನೊಮ್ಮೆ ಈ ನಮ್ಮ ಆಗುಂಬೆಯಲ್ಲಿ ಸಿಂಗಳಿಕ ಅಂತ ಸಿಗ್ತದೆ, ಈಗ ಲೋಕಲ್ ಲ್ಯಾಂಗ್ವೇಜಲ್ಲಿ ಮುಸಿಯ ಮುಜ್ಜು ಅಂತೆಲ್ಲ ಹೇಳ್ತಾರೆ ಅದಕ್ಕೆ. ಸೊ ಅಲ್ಲಿ ರೇರ್ ಆಗಿ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗೋದೊಂದು ಅಲ್ಲಿ, ಮತ್ತು ತಪ್ಪಿದ್ರೆ ನಮ್ಮ ಕೇರಳದ ಆ ಕಡೆ ಲೈಕ್ ಮಧುಮಲೈ ಮತ್ತು ಬೇರೆ ಎಲ್ಲ ಸ್ವಲ್ಪ ವೆಸ್ಟರ್ನ್ ಘಾಟ್ಸಲ್ಲಿ ಅದು ನೋಡಲಿಕ್ಕೆ ಸಿಗ್ತದೆ. ತುಂಬ ರೇರ್, ಅದು ಅಳಿವಿನಂಚಿನಲ್ಲಿರುವ ಒಂದು ಪ್ರಾಣಿ ಅದು. ಸೊ ನಮ್ಮ ವಾನರ ಜಾತಿದು ತುಂಬ ಹಳೆಯ ಇದಂತ ಹೇಳ್ಬೋದು ಅದು ಪ್ರಭೇದ. ಸೊ ನನಗೆ ಸಿಂಗಳಿಕ ಅಂದರೆ ತುಂಬ ಇಷ್ಟ. ಸೊ ನಾನು ಅಂದ್ಕೊಂಡು ಸಿಂಗಳಿಕದ ಮೇಲೆ ಒಂದು ಡಾಕ್ಯುಮೆಂಟರಿ ಲೈಕ್ ಫೋಟೋ ಡಾಕ್ಯುಮೆಂಟರಿ ಮಾಡಬೇಕಂತ. ಹಾಗಿರುವಾಗ ನನಗೆ ಮಣಿಪಾಲಲ್ಲಿ ಒಂದು ದೊಡ್ಡ ಇವೆಂಟ್ ಆಗ್ತದೆ. ಸೊ ಅದರಲ್ಲಿ ಫೋಟೋಗ್ರಫಿ ಕಾಂಪಿಟಿಷನ್ ಇರ್ತದೆ, ವೈಲ್ಡ್ ಲೈಫ್ ರಿಲೇಟೆಡ್, ನೀವೇನಾದರೂ ಮಾಡ್ಬೋದಾ ಅಂತ. ಸೊ ಅದಿರುವಾಗ ನಾನು ನಂದೊಬ್ಬ ಬ್ರದರ್ ಇದ್ದಾನೆ, ಅವನ ಹತ್ರ ಟೆಲಿಲೆನ್ಸ್ ಕ್ಯಾಮರಾ ಇದೆ, ಲೈಕ್ ಮನೋಜ್ ವೈಲ್ಡ್ ಲೈಫ್ ಅಂತ. ಅವನ ಹತ್ರ ವೈಲ್ಡ್ ಲೈಫ್ ಅವನು ವೈಲ್ಡ್ ಲೈಫ್ ಫೋಟೋಗ್ರಫಿ. ಸೊ ಅವನ ಹತ್ರ ಕ್ಯಾಮರಾ ಇದೆ. ಅದು ನಾನು ಅವನನ್ನು ಕರ್ಕೊಂಡು ಫೋಟೋಗ್ರಫಿ ಮಾಡಲಿಕ್ಕೆ ಅಂತ ನಾವಿಬ್ಬರು ಆಗುಂಬೆ ಹೋದ್ವಿ. ಸೊ ಆಗುಂಬೆಯಲ್ಲಿ ತುಂಬ ಫೋಟೋಗ್ರಫಿ ಎಲ್ಲ ಮಾಡಿದ್ವಿ ಇಬ್ಬರು. ನಮಗೆ ಯಾವತ್ತು ಸಿಂಗಳಿಕ ಸಿಗಲಿಲ್ಲ. ಸಿಂಗಳಿಕವನ್ನು ಹುಡ್ಕೊಂಡು ನಾವು ಆಗುಂಬೆ ತನಕ ಹೋದ್ವಿ. ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಮತ್ತು ಅಲ್ಲಿಂದ ಮುಂದೆ ಸ್ವಲ್ಪ ತೀರ್ಥಹಳ್ಳಿ ಕಾಡಲ್ಲಿ ಕೂಡ ಸುತ್ತಿದ್ವಿ. ನಮ್ಗೆ ಎಲ್ಲೂ ಸಿಂಗಳಿಕ ಸಿಗಲಿಲ್ಲ ಆವತ್ತು. ಮತ್ತೆ ಬೇರೆ ಫೋಟೋಗ್ರಫಿ ನಾನು ಮಾಡಿ ಬಂದೆ. ಸೊ ಫೋಟೋಗ್ರಫಿ ಕಾಂಪಿಟೇಷನಲ್ಲಿ ಕೂಡ ನಮಗೇನೆ ಪ್ರೈಸ್ ಸಿಕ್ತು ಇಬ್ಬರಿಗೆ. ನೆಕ್ಸ್ಟ್ ನಾವು ಅಂದರೆ ವಾಪಸ್ ಮತ್ತೆ ಸಿಂಗಳಿಕ ನೋಡಲಿಕ್ಕೆ 1 ತಿಂಗಳು ಬಿಟ್ಟು ಮತ್ತೆ ಹೋದ್ವಿ. ಸೊ ಮತ್ತೆ ಹೋಗುವಾಗ ನಮಗೆ ಅಲ್ಲಿ ಸಿಂಗಳಿಕದ ಫುಲ್ ಅಂದರೆ ಲೈಕ್ ಸಣ್ಣ ಮರಿ ಎಲ್ಲ ಅದರ ಒಂದು ಗ್ರೂಪೇ ಅಲ್ಲಿ ಸಿಕ್ತು. ನಾವು ಅದರದ್ದು ತುಂಬ ಫೋಟೋಗ್ರಫಿ ಮಾಡಿದ್ವಿ ಸಿಂಗಳಿಕದ್ದು. ಅದರ ಫೋಟೋಗ್ರಫಿ ಮಾಡ್ತಾ ಮಾಡ್ತಾ
ಮತ್ತೆ ನಾವು ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ತುಂಬ ಬರ್ಡ್ಸ್ ಅಂದರೆ ವೆರೈಟಿ ಬರ್ಡ್ಸ್ ಇದೆ. ನಾನು ಫಸ್ಟ್ ಟೈಮ್ ಹಾರನ್ ಬಿಲ್ ನೋಡಿದ್ದೆ ಅಲ್ಲಿ, ಮಂಗಟ್ಟೆ ಹಕ್ಕಿ ಅಂತ ಹೇಳ್ತಾರೆ. ಸೊ ಆ ಹಕ್ಕಿಯನ್ನು, ಅದು ತುಂಬ ದೊಡ್ಡದಾದ ಅದರ ತಲೆ ಕೊಕ್ಕು ಎಲ್ಲ ಫಸ್ಟ್ ಟೈಮ್ ನೋಡುದು ನಾನು. ಅದನ್ನು ನೋಡಿದ್ದೆ ಟಿ ವಿ ಪ್ಲಸ್ ಈ ಚಾರ್ಟ್ ಇದ್ರೆ ಗೂಗಲಲ್ಲೆಲ್ಲ. ಫಸ್ಟ್ ಟೈಮ್ ಲೈವ್ ನೋಡಿ ನನಗೆ ತುಂಬ ಶಾಕ್ ಆಯಿತು. ನಾನು ಅಂದ್ಕೊಂಡಿದ್ದು ಮಂಗಟ್ಟೆ ಹಕ್ಕಿ ವಲಸೆ ಬರುವ ಹಕ್ಕಿ, ಅದು ಬೇರೆ ದೇಶದಿಂದ ಬರ್ತದೆ, ಇಲ್ಲಿಯ ಹಕ್ಕಿ ಅಲ್ಲ ಅಂತ. ಮತ್ತೆ ಗೊತ್ತಾಯ್ತು ಅದು ಇಲ್ಲಿ ಕೂಡ ವಾಸ ಮಾಡ್ತದೆ. ಅದರ ಜೀವನ ಶೈಲಿ ಒಂಥರ ತುಂಬ ಅಂದರೆ ತುಂಬ ಇದಂತ ಹೇಳ್ಬೋದು. ಯಾಕಂದರೆ ರೀಸೆಂಟ್ಲಿ ಅದು ಮಂಗಟ್ಟೆ ಮೇಲೆ ಒಂದು ಮೂವಿ ಕೂಡ ಬಂತು. ಹಾಗಿರುವಾಗ ನಾನು ಮನೋಜ್ ಹತ್ರ ಹೇಳ್ತೀನಿ, ನಾವು ಇನ್ನೊಮ್ಮೆ ಬರ್ಡ್ ಸೈಟಿಂಗ್ ಅಂತಲೇ ಬರುವ, ಅಂದರೆ ಪಕ್ಷಿ ವೀಕ್ಷಣೆಗೋಸ್ಕರನೇ ಬರುವ, ಬೇರೆ ಬೇರೆ ವೆರೈಟಿದು ಪಕ್ಷಿ ನೋಡಲಿಕ್ಕೆ ಸಿಗ್ತದಲ್ಲ ಅಂತ. ಅಂದರೆ ದಕ್ಷಿಣ ಕರಾವಳಿಯಲ್ಲಿ 10,000 ಜಾತಿದು ಮೇಲೆ ಪಕ್ಷಿ ಇದೆ. ನಾವು ಅದನ್ನು ಯಾಕೆ ಲೈವ್ ನೋಡಬಾರ್ದು ಅಂತ ಅವನು ಅದಕ್ಕೆ ಹೇಳಿದ. ಹೌದು, ಹಾಗೆ ಮಾಡುವ ಅಂತ. ಮತ್ತೆ ನನ್ನ ಹತ್ರ ಈ ಪಕ್ಷಿ ರಿಲೇಟೆಡ್, ಪ್ರಾಣಿ ವೈಲ್ಡ್ ಲೈಫ್ ರಿಲೇಟೆಡ್ ತುಂಬ ಬುಕ್ಸ್ ಇದೆ. ಸೊ ಅದೊಂದು ಬುಕ್ ಇದೆ ನನ್ನ ಹತ್ರ, ಯಾವ ಹಕ್ಕಿ ನೋಡಿದೆ ಅದು ಯಾವ ಬ್ರೀಡ್, ಅದರ ವಲಸೆ, ಆಹಾರ ಪದ್ಧತಿ ಎಲ್ಲ ಇದೆ ಅದರಲ್ಲಿ. ಸೊ ಆ ಬುಕ್ ಇಟ್ಕೊಂಡು ನಾವು ಇಬ್ರು ಹೋಗುದು. ಮಾರ್ನಿಂಗ್ ಬೇಗ 6 ಗಂಟೆಗೆ ಹೋಗ್ತೇವೆ. ಯಾಕಂದ್ರೆ 6 ಗಂಟೆಗೆ ಮಾರ್ನಿಂಗ್ ಸೆಕ್ಷನ್ ಅಲ್ಲಿ ಒಂದು ಬೇರೆ ರೀತಿ ಬರ್ಡ್ಸ್ ನೋಡ್ಲಿಕ್ಕೆ ಸಿಗ್ತದೆ, ಆಮೇಲೆ ಮಧ್ಯಾಹ್ನ ಮೇಲೆ ಆಚೆ ಒಂದು ಬೇರೆ ರೀತಿ. ಹಾಗೆ ಹೋಗುವಾಗ ನಾವು ಆಗುಂಬೆಯಲ್ಲಿ ಮಲ್ಲಂದೂರು ಅಂತ ಒಂದು ಹಳ್ಳಿ ಇದೆ, ತುಂಬಾ ಸುಂದರ ಹಳ್ಳಿ. ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ಆಗುಂಬೆ ಪಕ್ಕದಲ್ಲೇ ಇರುದು ಆ ಹಳ್ಳಿ. ಆ ಹಳ್ಳಿಗೆ ಹೋಗ್ತೀವಿ. ಅಲ್ಲಿ ಇದು ಹೋದ ತಕ್ಷಣ ಅಲ್ಲಿ ಬರ್ಡ್ ಸೌಂಡ್ ಬಿಟ್ಟು ಬೇರೆ ಸೌಂಡೇ ಕೇಳಲ್ಲ. ಅಂದ್ರೆ ಈಗ ನಮ್ಗೆ ಆಗುಂಬೆ ಘಾಟಿ ಎಲ್ಲಾದ್ರೂ ಈ ಟ್ರಕ್ ಇದ್ದು, ಬಸ್ ಇದ್ದು, ಹಾರ್ನ್ ಸೌಂಡ್ ಎಲ್ಲ ಕೇಳ್ತದೆ. ಆ ಹಳ್ಳಿಗೆ ಹೋದ್ಮೇಲೆ ತೀರಾ ಮೌನ, ಹಕ್ಕಿ ಸೌಂಡ್ ಬಿಟ್ಟು ಬೇರೆ ಸೌಂಡ್ ಕೇಳಲ್ಲ. ತುಂಬಾ ಖುಷಿ ಆಯ್ತು ನಮ್ಗೆ. ತುಂಬಾ ವೆರೈಟಿದು ಬರ್ಡ್ಸ್ ಇತ್ತು. ಅಂದ್ರೆ ಇದು ಕೂಡ ಮಂಗಟ್ಟೆ ಹಕ್ಕಿ ಕೂಡ ತುಂಬಾ ಇತ್ತು. ಅದ್ರದ್ದೆಲ್ಲ ತುಂಬಾ ಫೋಟೋಗ್ರಾಫಿ ಎಲ್ಲ ಮಾಡಿದ್ವಿ. ಮತ್ತೆ ಅಲ್ಲಿ ಅಲ್ಲಿದ್ದು ಮನೆ ಶೈಲಿ ಕೂಡ ಒಂಥರ ತುಂಬಾ ಹಳ್ಳಿ, ಅದು ತುಂಬಾ ಚಂದ ಇದೆ. ಅಲ್ಲಿ ಒಬ್ರು ಮಂಜೇಗೌಡ್ರು ಅಂತಿದ್ದಾರೆ, ಅವರ ಮನೆಗೆ ಹೋದ್ವಿ. ಅಲ್ಲಿ ಕೂತ್ಕೊಂಡು ನೀರೆಲ್ಲ ಕುಡಿದು ಅವರಲ್ಲಿದ್ದು ಜೀವನ ಶೈಲಿ, ಅಂದ್ರೆ ಮಲೆನಾಡಲ್ಲೇ ಇರುವವರಲ್ಲ ಅವರೆಲ್ಲ ಲೈಫ್ ಅನ್ನು ತೆಗಿತಾರೆ ಫುಲ್ ರೈನಿ ಸೀಸನ್ ಎಲ್ಲ. ಅದ್ರ ಬಗ್ಗೆ ಎಲ್ಲ ತುಂಬಾ ಡಿಸ್ಕಸ್ ಮಾಡಿದ್ವಿ. ಅಲ್ಲೆಲ್ಲ ಮಾಡಿ ಮತ್ತೆ ಅವರ ಹಳ್ಳಿ ಹೇಗಿದೆ ಅಂದ್ರೆ ಮಿಡ್ಲಲ್ಲಿ ಹಳ್ಳಿ, ಅದರ ಸುತ್ತ ಒಂದು ಮಣ್ಣಿನ ರೋಡ್ ಇದೆ. ಅದರಲ್ಲಿ ನಾವು 2,000 ಮೀಟರ್ ತನಕ ಇರ್ಬೋದು ಉದ್ದಕ್ಕೆ. ಅದರಲ್ಲಿ ನಾವು ಮನೋಜ್ ಹತ್ರ ಹೇಳಿದೆ, ಒಂದು ರೌಂಡ್ ಬರುವ, ಒಂದು ಹಳ್ಳಿಯನ್ನು ಫುಲ್ಲು ನೋಡುವ ಹೇಗಿರ್ಬೋದು ಅಂತ. ಆ ರೀತಿ ರೌಂಡ್ ಬರುವಾಗ ಆ ಹಳ್ಳಿ ಒಳಗಡೆ ನಾನೊಂದು ಸ್ಕೂಲ್ ನೋಡಿದೆ. ಅದು ಸ್ಕೂಲ್ ಯಾವ ಕಂಡೀಷನ್ ಅಲ್ಲಿ ಇತ್ತು ಅಂದ್ರೆ ಫುಲ್ಲು ಇವತ್ತು ನಾಳೆಯೂ ಬೀಳುವ ಕಂಡೀಷನ್ ಅಲ್ಲಿ ಇತ್ತು. ಸೊ ಒಬ್ರು ನಡ್ಕೊಂಡು ಬರ್ತಾ ಇದ್ರು. ನಾವು ಹೋಗುವಾಗ ನಾನು ಅವ್ರ ಹತ್ರ ಕೇಳಿದೆ, ಈ ಶಾಲೆಯಲ್ಲಿ ಮಕ್ಕಳು ಇದ್ದಾರಾ ಅಂತ. ಅಂದ್ರೆ ಆ ಶಾಲೆ ಕಂಡೀಷನ್ ಹಾಗಿತ್ತು. ಅವ್ರು ಹೇಳಿದ್ರು, ಇದ್ದಾರೆ, ಮಕ್ಕಳಿದ್ದಾರೆ, ಕಲಿತಾ ಇದ್ದಾರೆ, 3 ಜನ ಇದ್ದಾರೆ ಅಂತ ಹೇಳಿದ್ರು. ನಂಗೆ ಅದು ತುಂಬಾ ಶಾಕ್ ಆಯ್ತು. ಅಂದ್ರೆ 3 ಜನರಿಗೋಸ್ಕರ ಆ ಶಾಲೆ ಓಪನ್ ಇಟ್ಟದ್ದು ಒಂದು ದೊಡ್ಡ ಪ್ರಶ್ನೆ. ಇನ್ನೊಂದಂದ್ರೆ ಆ ಶಾಲೆ ಒಂದು ಕುಸಿತದ ಕಂಡೀಷನ್ ಅಲ್ಲಿದೆ, ಇನ್ನು ಕೂಡ ಆ ಶಾಲೆಯಲ್ಲಿ ಮಕ್ಕಳು ಕಲಿತಿದ್ದಾರೆ ಅಂತ. ಮತ್ತೆ ನಾವು ಹೋದ ಟೈಮಲ್ಲಿ ಸ್ಕೂಲು ಬಂದಿತ್ತು. ಅಂದ್ರೆ ನಾವು ಮೋಸ್ಟ್ಲಿ ಅದೇ ರಜೆ ಇರುವ ಟೈಮಲ್ಲೇ ಹೋಗಿದ್ದು. ನಾವು ಸಂಡೇನೆ ಜಾಸ್ತಿ ಹೋಗೋದು, ನನಗೆ ಕೂಡ ಸಂಡೇ ರಜೆ ಅಲ್ವಾ, ಹಾಗಿತ್ತು. ಮತ್ತೆ ಸೊ ಅಲ್ಲಿ ಎಲ್ಲ ನಮ್ಮದೇನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ಆ ಒಂದು ಯೋಚನೆ ನನ್ನ ತಲೆಯಲ್ಲೇ ಓಡ್ತಾ ಇತ್ತು. ಅಂದರೆ 3 ಮಕ್ಕಳಿದ್ದಾರೆ, ಆ ಶಾಲೆಯಲ್ಲಿ ಹೇಗೆ ಹೋಗ್ತಾರೆ, ಅವರಿಗೆ ಭಯ ಆಗ್ತಿರ್ಬೋದು. ಅಂದರೆ ಓದುವ ಸಮಯದಲ್ಲಿ ಯಾವಾಗ ಹಂಚು ತಲೆಗೆ ಬೀಳ್ತದ ಏನು ಅಂತ. ಮತ್ತು ಅವರ ಅಲ್ಲಿದ್ದು ಎಜುಕೇಷನ್ ಸಿಸ್ಟಮ್ ಅಂದರೆ ಯಾವ ರೀತಿ ಇರ್ಬೋದು, ಅದೊಂದು ನನ್ನ ತಲೆಯಲ್ಲೇ ಇತ್ತು. ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ನಾನು ಅಲ್ಲಿದ್ದು ಸ್ಕೂಲ್ ಕಾಂಟ್ಯಾಕ್ಟ್ ತೆಗೆದೆ. ಸ್ಕೂಲ್ ಕಾಂಟ್ಯಾಕ್ಟ್ ತೆಗೆದ್ಮೇಲೆ ಆ ಸ್ಕೂಲಿದ್ದು ಸರ್ ಅವರು ಅಲ್ಲಿ ಬಂದು, ಮೋಸ್ಟ್ಲಿ ಅವರು ಈ ವರ್ಷ ರಿಟೈರ್ಡ್ ಚಿತ್ರದುರ್ಗದವರು, ತುಂಬ ಏಜ್ ಆಗಿದೆ ಅವರಿಗೆ. ಅವರು ಅವರ ಎಂಗೇಜಲ್ಲಿ ಆ ಸ್ಕೂಲಿಗೆ ಬಂದಿದ್ದು. ತುಂಬ ಒಳ್ಳೆಯ ಶಾಲೆ, ಆ ಶಾಲೆಯಲ್ಲಿ ತುಂಬ ಜನ ಕಲಿತು ಒಳ್ಳೆ ಅಚೀವ್ ಮಾಡಿದವರು ಕೂಡ ಇದ್ದಾರೆ. ಸೊ ಹಾಗಿರುವಾಗ ಆ ಹಳ್ಳಿಯಲ್ಲಿ ಒಬ್ರು ವಿನಯ್ ಮತ್ತೆ ಇನ್ನೊಬ್ರು ಅಭಿಷೇಕ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಆ ಶಾಲೆ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ಜಸ್ಟ್ ಒಂದು ಸಮ್ಮರಿತ ಏನೋ ಒಂದು ಕಂಟೆಂಟ್ ತರ ನಾನೊಂದು ಬುಕ್ಕಲ್ಲಿ ಬರೆದಿಟ್ಟೆ, ಸೈಡಲ್ಲಿ ಇರಲಿ, ಅದ್ರ ಏನು ಒಣಗಿರಿದ್ದು ತೋಟೆ ಇರಲಿಲ್ಲ, ಒಂದು ಬರೆದಿಟ್ಟೆ ಅಷ್ಟೇ. ನಾನು ಮನೆಯಲ್ಲಿ ಫ್ರೀ ಇರ್ತೀನಲ್ಲ, ಕೆಲವೊಮ್ಮೆ ಕೆಲಸ ಇರೋದಾಗ ನಾನು ಏನೆಲ್ಲ ಬರೆದಿರ್ತೇನೆ ಅದನ್ನು ಓಪನ್ ಮಾಡಿ ಒಮ್ಮೆ ನೋಡ್ತೇನೆ, ಇದಕ್ಕೆ ಏನು ಮಾಡ್ಬೋದು. ಸೊ ಈ ಕಂಟೆಂಟ್ ನೋಡುವಾಗ ಅನಿಸ್ತು, ಮಕ್ಕಳಿಗೆ ಬೇಸಿಕ್ ಲೈಕ್ ಎಜುಕೇಷನ್ ಎಲ್ಲ ಕಡೆ ಇರ್ತದೆ, ಲೈಕ್ ಏನು ಕಾಕಾಕಿ ಕಲಿದು ಅದೊಂದು ಗೌರ್ಮೆಂಟಿಂದ ಎಲ್ಲ ಕಡೆ ಇರ್ತದೆ. ಬಟ್ ಈಗ ನನ್ನ ಹತ್ರ ಕರಗತ ಆಗಿದ್ದು ಚಿತ್ರಕಲೆ. ಸೊ ನಾನು ಅವರಿಗೆ ಡ್ರಾಯಿಂಗಲ್ಲಿ ಏನಾದರೂ ಮಾಡ್ಬೋದಲ್ಲ ಅಂತ, ಅವರಿಗೆ ಡ್ರಾಯಿಂಗ್ ನಾಲೆಜೇ ಇರಲಿಕ್ಕಿಲ್ಲ. ಸೊ ಆಗಿರುವಾಗ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿ ನಾನು ಅಂದ್ಕೊಂಡೆ, ಈಗ ನಾವು ಅವರಿಗೆ ಡ್ರಾಯಿಂಗ್ ಹೇಳಿಕೊಡೋದು ಒಂದು ದಿವಸಕ್ಕೆ ಹೇಳಿಕೊಟ್ಟು ಬರ್ತೇವೆ, ಅದು ದೊಡ್ಡ ವಿಷಯ ಅಲ್ಲ. ಅದನ್ನು ಅವರು ಕಂಟಿನ್ಯೂ ಮಾಡಬೇಕು, ಅದರಿಂದ ಅವರು ಏನಾದರೂ ಕಲಿಬೇಕು. ಮತ್ತು ಇನ್ನೊಂದೇನೆಂದರೆ ಅವರು ನೇಚರ್ ಮಿಡ್ಲಲ್ಲಿರುವವರು. ಸೊ ಅವರು ನೇಚರ್ ಮತ್ತು ಕಾಡಿನ ಜೊತೆ ಒಂಥರ ಅವರ ಬಾಂಡಿಂಗ್ ಬೇರೆನೇ ಇರ್ತದೆ. ಸೊ ಹಾಗಿರುವಾಗ
ಇದನ್ನೊಂದು ಏನೋ ಒಂದು ಮಾಡ್ಬೇಕಂತ ಅನ್ಕೊಂಡು ತುಂಬಾ ಥಿಂಕ್ ಮಾಡಿ ವನಗಿರಿಯ ರಂಗು ಹೆಸರು ಇಡುವಾಗ ಕೂಡ ನನ್ನ ಫ್ರೆಂಡ್ ಒಬ್ರು ಸಂಜಯ್ ಉಪ್ಪಿನ್ ಅಂತ ಇದ್ದಾರೆ. ನಂಗೆ ಅಂದ್ರೆ ಕೆಲವೊಂದು ಲೈಕ್ ಟ್ರಾವೆಲ್ ರಿಲೇಟೆಡ್ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ, ಒಳ್ಳೊಳ್ಳೆ ನಾಲೆಜ್ ಇರುವವರೆಲ್ಲ. ಸೊ ಸಂಜಯ್ ಉಪ್ಪಿನ್ ಕೂಡ ಒಂದು ಒಳ್ಳೆ ಫ್ರೆಂಡ್ ಅವರು ನಂದು. ಸೊ ಅವರು ನಂಗೆ ನೇಮ್ ರೆಫರ್ ಮಾಡ್ತಾರೆ, ಈ ರೀತಿ ನೇಮ್ ಇಡಿ ಚಂದ ಇದೆ ಲೈಕ್. ಮತ್ತೆ ನಾನು ಇದಕ್ಕೆ ಸ್ಫೂರ್ತಿ ದಿನೇಶ್ ಹೊಳ್ಳ ಸರ್ ಅಂತ ಕೂಡ ಹೇಳ್ಬೋದು. ದಿನೇಶ್ ಹೊಳ್ಳ ಸರ್ ಅವರೊಬ್ರು ಪರಿಸರ ಪ್ರೇಮಿ, ಅಂದ್ರೆ ಇವರು ಮಂಗಳೂರಿನವರೇ. ಅವರು ಈ ಸಿದ್ಧಿ ಮಕ್ಕಳಿಗೆಲ್ಲ ತುಂಬಾ ಎಜುಕೇಶನ್ ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ನಾನು ಕೂಡ ಒಂದೆರಡು ಸಲ ಅವ್ರ ಜೊತೆ ಹೋಗಿದ್ದೆ, ಅದು ಕೂಡ ನಂಗೆ ತುಂಬಾ ಇನ್ಸ್ಪೈರ್ ಆಗಿತ್ತು. ಅವರು ಉತ್ತರ ಕರ್ನಾಟಕದ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ಸೊ ಹಾಗಿರುವಾಗ ಅವ್ರ ಹತ್ರ ಕೂಡ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಅವರು ಕೂಡ ಹೇಳಿದ್ರು ಒಳ್ಳೆ ಪ್ರೋಗ್ರಾಮ್ ಮಾಡಿ ನೀವು ಅಂತ. ಸೊ ಕೊನೆಗೆ ನಾನು ಅದೇ ವನಗಿರಿಯ ರಂಗು ಅಂತ, ವನಗಿರಿ ಲೈಕ್ ಏನು ಬೆಟ್ಟ ಗುಡ್ಡ, ಅದರ ರಂಗು ಅಂದ್ರೆ ಬಣ್ಣ, ಕಾಡಿನ ಮಕ್ಕಳ ಚಿತ್ರಕಥೆ ಅಂದ್ರೆ ಆ ಕಾಡಿನ ಮಕ್ಕಳಿಗೋಸ್ಕರ ನಾನು ಈ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದೆ. ಇನ್ನು ಅವರೇನು ಚಿತ್ರ ಬಿಡಿಸ್ತಾರೆ ಅದೇ ಒಂದು ಕತೆ ಹೇಳ್ತದೆ. ಅವರು ಬಿಡಿಸುವ ಪ್ರತಿಯೊಂದು ಚಿತ್ರ, ಅವರು ದಿನ ಮನೆಯಿಂದ ಶಾಲೆಗೆ ಹೋಗುವಾಗ, ಶಾಲೆಯಿಂದ ಬರುವ ರೂಟಲ್ಲಿ ಅವ್ರು ಏನು ನೋಡ್ತಾರೆ ಅದನ್ನೇ ಅವರು ಚಿತ್ರ ಬರೆಯೋದಲ್ವಾ. ಸೊ ಅದು ಪ್ರತಿಯೊಂದು ಚಿತ್ರ ಕೂಡ ಒಂದೊಂದು ಸ್ಟೋರಿ ಹೇಳ್ತದೆ. ಸೊ ಅದರ ಮೇಲೆ ನಾನು ಆ ಟೈಟಲ್ ಕೂಡ ಇಟ್ಟೆ, ಕಾಡಿನ ಮಕ್ಕಳ ಚಿತ್ರಕಥೆ ಅಂತ. ಮತ್ತೆ ಈ ರೀತಿ ಜರ್ನಿ ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ಟ್ ಮಾಡಿದ ಮೇಲೆ ನಾನು ಫಸ್ಟ್ ಮಲ್ಲಂದೂರು ಸ್ಕೂಲಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದು, ಬಟ್ ಅಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಸ್ಕೂಲಿದ್ದು ಕೂಡ ರಿಪೇರಿಂಗ್ ಅದೆಲ್ಲ ಕೆಲಸ ಇತ್ತು, ಮತ್ತು ಹೆವಿ ಮಳೆ ಇದ್ದ ಕಾರಣ ನಂಗೆ ಅಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಫಸ್ಟ್ ನಾನು ಸ್ಕೂಲ್ ಚೂಸ್ ಮಾಡಿದ್ದು ನಮ್ಮ ಕುಂದಾಪುರ ಆ ಕಡೆ, ಸಿದ್ದಾಪುರ ಆ ಕಡೆ ಕೆಳಸಂಕ ಅಂತ, ಅದು ಕೂಡ ಕಾಡಿಗೆ ತಾಗಿ ಇರುವಂಥ ಶಾಲೆ. ಆ ಶಾಲೆಯಲ್ಲಿ ಮಾಡಿದ್ದು. ಆ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಅದು ಒಳ್ಳೆ ರೀತಿ ಒಂದು ತಿರುವು ತಗೊಳ್ತು. ಎಲ್ಲ ಸಪೋರ್ಟ್ ಮಾಡಿದ್ರು, ಎಂಕರೇಜ್ ಮಾಡಿದ್ರು. ಸೊ ಇದುವರೆಗೆ ಒಂದು 26 ಶಾಲೆ ಕವರ್ ಮಾಡಿದ್ದೀನಿ ನಾನು. ಅಂದ್ರೆ ಅಲ್ಲಿಗೆ ಒಬ್ಬರೇ ಟ್ರಾವೆಲಿಂಗ್ ಮಾಡಿ ಹೋಗಿ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಬ್ಬಳೇ ಹೋಗಿ ಮಾಡ್ತಿದ್ದೆ. ಮತ್ತೆ ಕೆಲವೊಮ್ಮೆ ಮನೋಜ್ ವೈಲ್ಡ್ ಲೈಫ್ ಅವನನ್ನು ಕರ್ಕೊಂಡು ಹೋಗ್ತಿದ್ದೆ. ಅಂದ್ರೆ ನಂಗೆ ನಾನು ತುಂಬಾ ಒಳಗೊಳಗೆ ಹೋಗುವಾಗ ನಂಗೆ ವೆಹಿಕಲ್ ಬೇಕಾಗ್ತದೆ. ಒಂದು ಬಸ್ ಸ್ಟ್ಯಾಂಡ್ ತನಕ ಇರ್ತದಲ್ವಾ, ಕೆಲವೊಂದು ಸ್ಕೂಲ್ ತೀರಾ ಒಳಗಡೆ ಇರ್ತದೆ, ಆಗ ನಂಗೆ ವೆಹಿಕಲ್ ಬೇಕೇ ಆಗ್ತದೆ. ಸೊ ಆ ಟೈಮಲ್ಲಿ ಕೆಲವೊಮ್ಮೆ ತಮ್ಮನ ಜೊತೆ, ಕೆಲವೊಮ್ಮೆ ಫ್ರೆಂಡ್ಸ್ ನನ್ನ ಇರ್ತಾರಲ್ಲ, ನಾವು ಆಲ್ಮೋಸ್ಟ್ ಇಬ್ಬರಿಬ್ಬರೆಲ್ಲ ಹೋಗ್ತೀವಿ. ಮತ್ತೆ ಇನ್ನು ನನ್ನ ಫ್ರೆಂಡ್ ಅಭಿಷೇಕ್ ತೀರ್ಥಹಳ್ಳಿ ಅಂತ ಇದ್ದಾನೆ, ಅವನ ಜೊತೆ ಅವನು ಕೂಡ ಒಳ್ಳೆ ಆರ್ಟಿಸ್ಟ್. ಸೊ ಅವನ ಜೊತೆ ರಟ್ಟಾಡಿ ಅಲ್ಲಿ ಸ್ಕೂಲೆಲ್ಲ ಕವರ್ ಮಾಡಿದ್ದೇನೆ. ಹಾಗೆ ಅಂದ್ರೆ ಈಗ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಡ್ರಾಯಿಂಗ್ ಬಗ್ಗೆ ಎಜುಕೇಶನ್ ಇಲ್ಲ. ನಾನು ಯಾವ ಸ್ಕೂಲೆಲ್ಲ ಹೋಗಿದ್ದೇನೆ ಅಲ್ಲಿ ಯಾವ ಸ್ಕೂಲಲ್ಲಿ ಕೂಡ ಡ್ರಾಯಿಂಗ್ ಟೀಚರ್ ಇಲ್ಲ. ಇನ್ನೊಂದೇನಂದ್ರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಮಾಡುದು ಈ ರೀತಿ ಪ್ರೋಗ್ರಾಮ್. ಮತ್ತೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಮ್ಮ ಏನು ಪಶ್ಚಿಮ ಘಟ್ಟ ಇದೆ, ಸೊ ಪಶ್ಚಿಮ ಘಟ್ಟದ ಒಳಗಡೆ, ಕಾಡಿನ ಒಳಗಡೆ ಇರುವ ಶಾಲೆ ಮಕ್ಕಳಿಗೆ ಮಾತ್ರ ಈ ಪ್ರೋಗ್ರಾಮ್ ಮಾಡ್ತೀನಿ. ಯಾಕಂದ್ರೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಸಮ್ಮರ್ ಕ್ಯಾಂಪ್ಸ್, ಬೇಸಿಗೆ ಶಿಬಿರ ಎಲ್ಲ ಆಗ್ತದೆ. ಮತ್ತೆ ಸೆಪರೇಟ್ ಆಗಿ ಡ್ರಾಯಿಂಗ್ ಟೀಚರ್ಸ್ ಕೂಡ ಇದ್ದಾರೆ. ಆಲ್ಮೋಸ್ಟ್ ಸಿಟಿ ಮಕ್ಕಳಿಗೆ ಡ್ರಾಯಿಂಗ್ ಬಗ್ಗೆ ನಾಲೆಜ್ ಇದೆ. ಅಲ್ಲಿ ಮಕ್ಕಳಿಗೆ ನಾನು ಅವರಿಗೆ ಮೆಟೀರಿಯಲ್ಸ್ ಜೊತೆ ಕಲರ್ ಅದೆಲ್ಲ ಕೊಡುವಾಗ ಅವರ ಕಲರ್ ನೋಡಿ ಅವರಿಗೆ ತುಂಬಾ ಖುಷಿ. ಅಂದ್ರೆ ಈ ತರ ಮೆಟೀರಿಯಲ್ಸ್ ಇರ್ತದಲ್ಲ, ಅದ್ರ ಬಗ್ಗೆ ಅವ್ರಿಗೆ ಐಡಿಯಾನೇ ಇರಲ್ಲ. ತುಂಬಾ ಖುಷಿಯಲ್ಲಿ ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾರೆ ಅವರು. ಅಂದ್ರೆ ಎಷ್ಟು ಚಾಲೆಂಜ್ ಇತ್ತು ಮ್ಯಾಮ್ ಮಕ್ಕಳಿಗೆ ಕಲಿಸುವಂತದ್ದು? ಕೆಲವೊಮ್ಮೆ ಅಂದ್ರೆ ಸಣ್ಣ ಮಕ್ಕಳಿಗೆಲ್ಲ ಅವ್ರಿಗೆ ಅರ್ಥ ಆಗುದಿಲ್ಲ. ಅವ್ರನ್ನ ನಮ್ಮನ್ನೇ ನೋಡ್ತಿರ್ತಾರೆ ಏನು ಡ್ರಾಯಿಂಗ್ ಮಾಡುದ. ಸೊ ಆ ತರ ಇರುವಾಗ ನಾನು ಅವರ ಹತ್ತಿರ ಹೋಗಿ ಅವರದ್ದೇ ಕೈ ಹಿಡಿಸಿ ಚಿತ್ರ ಎಲ್ಲ ಬರೆಸ್ತೇನೆ. ಮತ್ತೆ ಸೆಕೆಂಡ್ ಪೇಜ್ ಆಗ ಅವರೇ ಚಂದ ಮಾಡಿ ಬಿಡಿಸ್ತಾರೆ. ಹಾಗೆ ಮತ್ತೆ ನಾನು ಅವರಿಗೆ ಕಲರ್ಸ್ ಎಲ್ಲ ನಾನು ಕೊಡ್ತೀನಲ್ವಾ, ಸೊ ಅವರು ಒಳ್ಳೆ ಮಾಡಿ ಬಿಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಮನೆಯವರ ನಿಮ್ಗೆ ಬೆಂಬಲ ಹೇಗಿತ್ತು ಅಂತ? ನೀವು ಅಲ್ಲಿ ಹೋಗ್ತೀರಾ, ಒಬ್ರೇ ಹೋಗ್ತೀರಾ? ಅದೇ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಮ್ಮ ಕೇಳಿದ್ರು, ನೀನು ಯಾಕೆ ಇದನ್ನು ಮಾಡ್ತಿದ್ದೀಯಾ ಅಂತ, ಏನು ಉದ್ದೇಶ ನಿಂದು, ಯಾಕೆ ಅಂದ್ರೆ ನೀನು ಆಲ್ಮೋಸ್ಟ್ ಈಗ ನಿನ್ನದೇ ಒಂದು ವರ್ಕ್ ಮಾಡ್ತಿದ್ಯಲ್ಲ, ಮತ್ತೆ ಇದು ಯಾಕೆ ಮಾಡ್ತಿದ್ಯಾ ಅಂತ. ಸೊ ನಾನು ಹೇಳಿದೆ, ಇಲ್ಲ ಅಮ್ಮ, ಇದರಲ್ಲಿ ಏನೋ ಒಂದು ಖುಷಿ. ಈಗ ನನಗೆ ಕೂಡ ಒಬ್ರು ಕಲಿಸಿದ್ರಿಂದ ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕಾಯ್ತು. ಸೊ ನಮಗೆ ಗೊತ್ತಿರೋ ವಿದ್ಯೆಯನ್ನು ನಾವು ಬೇರೆಯವ್ರಿಗೆ ಹೇಳಿಕೊಟ್ರೆ ನಮಗೂ ಅದು ಜಾಸ್ತಿ ಆಗ್ತದೆ, ಅವರಿಗೂ ಅದರಿಂದ ಏನಾದರೂ ಕಲೀಲಿಕ್ಕೆ ಸಿಗ್ತದಲ್ವಾ ಅವರಿಗೆ. ಮತ್ತೆ ನಾನು ಅಂದ್ರೆ ಮಾರ್ನಿಂಗ್ ಟೈಮಲ್ಲೆಲ್ಲ ಟ್ರಾವೆಲ್ ಒಬ್ಳೆ ಹೋಗ್ತೀನಲ್ಲ, ಸ್ವಲ್ಪ ಭಯ ಆಗ್ತದೆ. ಹಾಗೆ ತಮ್ಮನಿಗೆ ಕೆಲಸ ಇರ್ತದೆ, ಇಲ್ಲದಿದ್ರೆ ಅವನು ನನ್ನ ಜೊತೆ ಬರ್ತಾನೆ. ಹಾಗೆ ಸ್ವಲ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಅವರಿಗೆ ಒಂದು ದಿನ ಅಂತ ಹೇಳಿ ನೀವು ನಿಗದಿ ಮಾಡಲ್ಲ, ನೀವು ಯಾವಾಗ ಹೋಗ್ತೀರಾ ಅಲ್ಲಿ? ನಾನಂದ್ರೆ ನನ್ನ ಫ್ರೀ ಶೆಡ್ಯೂಲ್ ನೋಡ್ಕೊಂಡು ಹೋಗ್ತೀನಿ. ಮತ್ತೆ ಸ್ಕೂಲ್ನವ್ರ ಹತ್ರ ಕೂಡ ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ ಕೆಲವೊಮ್ಮೆ ಈಗ ನೋಡಿ ಪ್ರತಿಭಾ ಕಾರಂಜಿ ಎಲ್ಲ ಇರ್ತದೆ, ಆ ಟೈಮಲ್ಲೆಲ್ಲ ಅವರಿಗೆ ಮಾಡ್ಲಿಕ್ಕೆ ಆಗಲ್ಲ, ಅವರು ಅದರಲ್ಲೇ ಬ್ಯುಸಿ ಇರ್ತಾರೆ ಎಕ್ಸಾಮ್ ಟೈಮಲ್ಲೆಲ್ಲ. ಸೊ ಅವರ ನಾರ್ಮಲ್ ಡೇಸ್ ಇರ್ತದಲ್ವಾ ಸ್ಕೂಲ್ ಡೇಸ್, ಆ ಟೈಮಲ್ಲಿ ನನ್ನದು ಕೂಡ ಬಿಡುವಿನ ಸಮಯ ನೋಡ್ಕೊಂಡು ನಾನು ಈ ಕಾರ್ಯಕ್ರಮವನ್ನು ಅಲ್ಲಿ ಸ್ಕೂಲಲ್ಲಿ ಮಾಡ್ತೀನಿ. ಕನ್ನಡವೇ ಆಗಿರ್ತದೆ, ಕನ್ನಡನೇ ಮಾತಾಡ್ತಾರೆ. ಇನ್ನು ಕೆಲವರು ಅಲ್ಲಿ ನಾನು ಲಾಸ್ಟ್ ಟೈಮ್ ನಾಗರಹೊಳೆಯಲ್ಲೆಲ್ಲ ಮಾಡಿದ್ದೆ, ಅಲ್ಲಿ ಮಕ್ಕಳಿಗೆ ಅವರು ಈ ಕುರುಬ ಜನಾಂಗ ಆ ಥರ ಎಲ್ಲ ಇರ್ತದೆ, ಅವರಂದ್ರೆ ಟ್ರೈಬಲ್ಸ್, ಅವರಿಗೆ ಅವರದ್ದೇ ಒಂದು
ಲೋಕಲ್ ಲ್ಯಾಂಗ್ವೇಜ್ ಇರ್ತದೆ. ಸೊ ಅವರು ಸ್ಕೂಲಲ್ಲಿ ಕೂಡ ಅದನ್ನೇ ಜಾಸ್ತಿ ಮಾತಾಡ್ತಾರೆ, ಕನ್ನಡ ಮಾತಾಡ್ಲಿಕ್ಕೆ ಕೂಡ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ನೀವು ಯಾವ ರೀತಿ ಮ್ಯಾನೇಜ್ ಮಾಡಿದ್ರು ಮ್ಯಾಮ್ ಆ ಟೈಮಲ್ಲಿ? ಅದೇ ಅವರಿಗೆ ಅಂದ್ರೆ ಹೇಳಿಕೊಡೋದು ಕೂಡ ಕಷ್ಟ ಆಗ್ತದೆ, ಬಟ್ ಆದ್ರೂ ಕನ್ನಡ ಅಂದ್ರೆ ಬರ್ತದೆ ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಕನ್ನಡ. ಸೊ ನಾನು ಕನ್ನಡದಲ್ಲಿ ಟೀಚ್ ಮಾಡ್ತಿದ್ದೆ ಅವರಿಗೆ. ಅಂದ್ರೆ ಹೇಗೆ ಮ್ಯಾಮ್ ಅವ್ರಿಗೆ ಫೀಸ್ ಅಂತ ಹೇಳಿ ಏನು ಫಿಕ್ಸ್ ಮಾಡಿದ್ರೆ ಹೇಗೆ ಫೀಸ್ ತಗೊಳ್ಳಿಕ್ಕೆ? ಅಂದ್ರೆ ನನ್ನ ವನಗಿರಿ ಪ್ರೋಗ್ರಾಮಿಗೆ ಇಲ್ಲ, ನಾನು ಫ್ರೀ ಆಗಿ ಉಚಿತವಾಗಿ ಶಿಬಿರ ಮಾಡೋದು. ನಾನು ಯಾವ ರೀತಿ ಫೀಸ್ ಅದೆಲ್ಲ ಏನಿಲ್ಲ, ಮತ್ತೆ ಮೆಟೀರಿಯಲ್ಸ್ ಕೂಡ ಅಷ್ಟೇ ಎಲ್ಲ ಫ್ರೀ ಕೊಡೋದು ಮಕ್ಕಳಿಗೆ. ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನನ್ನ ಕೈಯಲ್ಲೇ ಅಮೌಂಟ್ ಹಾಕಿ ಮೆಟೀರಿಯಲ್ಸ್ ಎಲ್ಲ ಕೊಡ್ತಿದ್ದೆ. ಮತ್ತೆ ಈ ಪ್ರೋಗ್ರಾಮ್ ನೋಡಿ ಇಂಪ್ರೆಸ್ ಆಗಿ ಮಂಗಳೂರು ಸೇವಾ ಟ್ರಸ್ಟ್ ಅವರು ಕೂಡ ಒಂದು 15,000 ಇದು ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ರು. ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿಯಲ್ಲಿ ಎಲ್ಲರೂ ಡೊನೇಟ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ಗೆ. ಅಂದ್ರೆ ಇಷ್ಟು ಒಂದೊಂದು ಸ್ಕೂಲಿಗೆ ಒಂದೊಂದು ಮೆಟೀರಿಯಲ್, ಡ್ರಾಯಿಂಗ್ ಬುಕ್ಸ್, ಕಲರ್ ಪೆನ್ಸಿಲ್ಸ್ ಎಲ್ಲ ಕೊಡ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವ ಕಡೆ ಹೋಗೋ ಪ್ಲಾನ್ ಇದೆ? ನೆಕ್ಸ್ಟ್ ಬಂಡೀಪುರದಲ್ಲಿ ಮಾಡುವ ಪ್ಲಾನ್ ಇದೆ. ಬಂಡೀಪುರದಲ್ಲಿ 2 ಶಾಲೆ ಇದೆ, ಅಂದ್ರೆ ಕಾಡಿನ ಒಳಗಡೆ ರಿಸರ್ವ್ ಫಾರೆಸ್ಟ್ ಅಲ್ಲಿ. ಸೊ ಅಲ್ಲಿ ಮಾಡುವ ಪ್ಲಾನ್ ಇದೆ. ಮೊದಲದಾಗಿ ಚಾಲೆಂಜ್ ಇರ್ತದೆ ಅವರ ಒಂದು ಕಾಂಟ್ಯಾಕ್ಟ್ ಅನ್ನ ತಗೊಳ್ಳುವಂತ. ಅಂದ್ರೆ ರಿಸರ್ವ್ ಫಾರೆಸ್ಟ್ ಇಂದ ಪರ್ಮಿಷನ್ ತಗೊಳ್ಳೋದು ತುಂಬಾ ಕಷ್ಟ, ಯಾಕಂದ್ರೆ DFO ಅವರ ಹತ್ರ ಎಲ್ಲ ಪರ್ಮಿಷನ್ ತಗೊಳ್ಬೇಕಾಗ್ತದೆ, ಫಾರೆಸ್ಟ್ ಆಫೀಸರ್ ಹತ್ರ ಎಲ್ಲ, ಹಾಗೆ ತಾಲೂಕು ಪಂಚಾಯತ್ ಅವರ ಹತ್ರ ಹಾಗೆ ಎಲ್ಲ. ಡೈರೆಕ್ಟ್ ಸ್ಕೂಲನ್ನೇ ಕಾಂಟ್ಯಾಕ್ಟ್ ಮಾಡಿ ಹೋಗುವ ತರ ಇಲ್ಲ, ಯಾಕಂದ್ರೆ ಅವರ ಕಾಡಿನ ಒಳಗಡೆ ಇರುವುದು ಶಾಲೆ. ಮತ್ತೆ ಅವರಿಗೆ ನಾನು ನೇಚರ್ ಅಂದ್ರೆ ಚಿತ್ರಕಲೆ ಜೊತೆಗೆ ನೇಚರ್ ಟಾಕ್ ಅಂತ ಕೊಡ್ತೇವೆ. ಸೊ ನೇಚರ್ ಟಾಕ್ ಬರುವಾಗ ಶ್ರೀ ಸಿ ಸರ್ ಮತ್ತೆ ದಿಲೀಪ್ ಅವರು ಉರಗ ಇದು ತಜ್ಞರು, ಸೊ ಉರಗ ಸಂರಕ್ಷಕರು ಸಾರಿ. ಸೊ ಅವರು ನಮ್ಮ ಜೊತೆ ಬರ್ತಾರೆ. ಅಂದ್ರೆ ಹಾವು ಕಚ್ಚಿದಾಗ ಯಾವ ರೀತಿ ಮಕ್ಕಳು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು, ಅಥವಾ ಅನಿಮಲ್ಸ್ ಅಟ್ಯಾಕ್ ಆದಾಗ ಯಾವ ರೀತಿ ಮಾಡಬೇಕು, ಕಾಡಲ್ಲಿರುವ ಮಕ್ಕಳು ಅದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ವಾ. ಸೊ ನನ್ನ ರೀಸೆಂಟ್ಲಿ ಲಾಸ್ಟ್ ಇಯರ್ ಇಂದ ವನಗಿರಿ ರಂಗು ಚಿತ್ರಕಲೆ ಜೊತೆ ನಾವು ನೇಚರ್ ಟಾಕ್, ಇದು ಸ್ನೇಕ್ ಬೈಟ್, ಬೇರೆ ಕೂಡ ಎಲ್ಲ ಇಡ್ತಾ ಇದ್ದೇವೆ ಪ್ರೋಗ್ರಾಮ್. ವಿಶೇಷವಾಗಿ ಏನಾದ್ರು ಕಾರ್ಯಕ್ರಮವನ್ನು ಇಟ್ಟದ್ದುಂಟಾ? ಅದೇ ಲಾಸ್ಟ್ ಟೈಮ್ ನಾವು ಹಾವು ಮತ್ತು ನಾವು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾಗರಹೊಳೆಯಲ್ಲಿ. ಅದೇ ಲೈಕ್ ಮಕ್ಕಳನ್ನೇ ಎಲ್ಲ ಇನ್ವಾಲ್ವ್ ಮಾಡಿಸಿ, ಲೈಕ್ ಒಮ್ಮೆ ಹಾವು ಬೈಟ್ ಆದಾಗ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು, ನಾವು ಹೆದರಬಾರ್ದು. ಅಂದ್ರೆ ಆ ಕಾಡಿನ ಮಕ್ಕಳಿಗೆ ಕಾಡಲ್ಲಿ ನೀವು ಏನು ಇಲ್ಲದಿದ್ರು ಯಾವ ರೀತಿ ನೀವು ಒಬ್ಬರೇ ಅದನ್ನು ಫೇಸ್ ಮಾಡ್ಬೇಕು ಅನ್ನೋದು ಹೇಳಿಕೊಡ್ತೇವೆ. ಮತ್ತೆ ರೀಸೆಂಟ್ಲಿ ಇಲ್ಲಿ ಜಯಶ್ರೀ ರಟ್ಟಿಹಳ್ಳಿ ಅಂತ ಮ್ಯಾಮ್ ಇದ್ದಾರೆ ನಮ್ದು, ಅವರು ಲಾಯರ್ ಆಕ್ಚುಲಿ, ತುಂಬಾ ಇನ್ಸ್ಪಿರೇಷನ್ ವುಮನ್ ನಂಗೆ. ಅವರ ಫ್ಯಾಮಿಲಿ ನಾಗರಹೊಳೆಗೆ ಬಂದು ನನ್ನ ಜೊತೆ 3 ದಿವಸ ಇದ್ರು, ಅವರ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಮೆಟೀರಿಯಲ್ಸ್ ಕೂಡ ಎಲ್ಲ ಮಕ್ಕಳಿಗೆ ಅವರೇ ಕೊಟ್ಟಿದ್ರು. ಸ್ಟೇ ಆಗಿ ನೀವು ಕಲಿಸುವಂತದ್ದು ಹೇಗೆ? ಹೌದು, ನಾನು ನಾಗರಹೊಳೆ ಬಂಡೀಪುರ ಎಲ್ಲ ಚೂಸ್ ಮಾಡುವಾಗ ಒಂದು ದಿನದ ಪ್ಲಾನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಇಲ್ಲಿಂದ ಅಷ್ಟು ದೂರ ಟ್ರಾವೆಲ್ ಮಾಡುವಾಗ ಅಟ್ಲೀಸ್ಟ್ ನಾನು ಅಲ್ಲಿ 2 ಅಥವಾ 3 ಸ್ಕೂಲ್ ಕವರ್ ಮಾಡ್ಲಿಕ್ಕೆ ನೋಡ್ತೇನೆ. ಒಂದು ಸ್ಕೂಲಿಗೋಸ್ಕರ ನಂಗೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಇನ್ನೊಂದೇನಂದ್ರೆ ಒಂದು ಸ್ಕೂಲಿಗೋಸ್ಕರ ಪದೇ ಪರ್ಮಿಷನ್ ಕೇಳಲಿಕ್ಕೂ ನಮ್ಗೆ ಫಾರೆಸ್ಟ್ ಆಫೀಸರ್ ಹತ್ರ ಕಷ್ಟ ಆಗ್ತದೆ. ಹಾಗಿರುವಾಗ ಒಮ್ಮೆಲೆ ಪರ್ಮಿಷನ್ ಕೇಳಿ 3 ಸ್ಕೂಲನ್ನು ಒಟ್ಟಿಗೆ ಕವರ್ ಮಾಡ್ತೇವೆ. ನೀವು ಕಲಿಸಿದಂತ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು ನೋಡಿ ಹೇಗೆ ಆಗ್ತದೆ ಮ್ಯಾಮ್, ಹೇಗೆ ಅನಿಸ್ತದೆ? ತುಂಬಾ ಖುಷಿ ಆಗ್ತದೆ. ಅಂದ್ರೆ ಇಲ್ಲಿ ಕುದುರೆಮುಖ ಬರುವಾಗ ಜಾಂಬಳೆ ಅಂತ ಒಂದು ಶಾಲೆ ಇದೆ, ಅಲ್ಲಿ ಸಮರ್ಥ ಅಂತ ಇದ್ದಾನೆ. ನಾನು ಹೋದ್ಮೇಲೆ ಅವನಿಗೆ ಹೇಳಿ ಕೊಟ್ಮೇಲೆ ಅವನು ನೆಕ್ಸ್ಟ್ ಬರುವ ಪ್ರತಿಭಾ ಕಾರಂಜಿ ಎಲ್ಲದರಲ್ಲೂ ತುಂಬಾ ಫಸ್ಟ್ ಪ್ರೈಸ್ ಎಲ್ಲ ಬಂತು ಅವನಿಗೆ. ಕಾಲ್ ಮಾಡ್ತಾರೆ, ಅಲ್ಲಿ ನೆಟ್ವರ್ಕ್ ಇರಲ್ಲ, ಅಂದ್ರೆ ಕುದುರೆಮುಖದ ಕಡೆ ನೆಟ್ವರ್ಕ್ ಇಲ್ಲ ಅಲ್ಲ, ಬೆಟ್ಟದ ಮೇಲೆ ಹೋಗಿ ಕಾಲ್ ಮಾಡಿ ಮಾತಾಡ್ತಾರೆ ನನ್ನ ಹತ್ರ. ಅಂದ್ರೆ ಡ್ರಾಯಿಂಗ್ ಬಗ್ಗೆ ಏನಾದ್ರು ಕನ್ಫ್ಯೂಷನ್ಸ್, ಏನಾದ್ರು ಡೌಟ್ ಇದ್ರು ಕಾಲ್ ಮಾಡಿ ಕೇಳ್ತಾರೆ ನನ್ನ ಹತ್ರ. ನಾ ಹೇಳ್ತೀನಿ. ಮತ್ತೆ ಅವನ ಹತ್ರ ಮೆಟೀರಿಯಲ್ ಖಾಲಿ ಆದ್ರೂ ಕಾಲ್ ಮಾಡ್ತಾರೆ, ಮ್ಯಾಮ್ ಮೆಟೀರಿಯಲ್ ಖಾಲಿ ಆಗಿದೆ. ಸೊ ನಾನು ಅವರಿಗೆ ಒಂದು ಬಸ್ ಮುಖಾಂತರ ಕಳಿಸಿಕೊಡ್ತೀನಿ, ಅಥವಾ ಅಲ್ಲಿ ಆ ಕಡೆ ಹೋಗ್ಲಿಕ್ಕಿದ್ರೆ ಅವರಿಗೆ ಹೋಗಿ ಅಲ್ಲಿ ತಲುಪಿಸ್ತೇನೆ ಹಾಗೆ. ಮತ್ತೆ ರೀಸೆಂಟ್ಲಿ ಒಬ್ಬಳು ಅಪೇಕ್ಷಾ ಅಂತ ಹುಡುಗಿ ಇದ್ದಾಳೆ, ಅವಳು ನಮ್ಮ ಆ ಕಡೆ ಕಳಸ ಮೆರಸಣಿಗೆ ಅಂತ ಒಂದು ಊರಿದೆ, ಅಲ್ಲಿಯ ಹುಡುಗಿ. ಅಲ್ಲಿ ಕೂಡ ವನಗಿರಿ ರಂಗು ಮಾಡಿದ್ದೆ. ಆ ಪ್ರೋಗ್ರಾಮ್ ಮಾಡಿದ್ಮೇಲೆ ಅವಳು ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ 18,000 ಸ್ಟೂಡೆಂಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ಲು. ಒಂದು ಸಾರ್ಥಕತೆ. ಹೌದು, ಆ ತರ ಆಗುವಾಗ ತುಂಬಾ ಖುಷಿ ಆಗ್ತದೆ ನಾವು ಮಾಡಿದ್ದಕ್ಕೂ. ಹಾಗೆ ಅಂದ್ರೆ ಈಗ ಅಲ್ಲಿ ನೀವು ಕಲಿಸುವಾಗ ಮಕ್ಕಳಿಗೆ ಮೊದಲನೇದಾಗಿ ನೀವು ಡ್ರಾಯಿಂಗ್ ಅಂತ ಅಂದ್ರೆ ಏನಂತ ಒಂದು ಅರ್ಥೈಸ್ತೀರಾ ಮೊದಲು? ಆದ್ಮೇಲೆ ಡ್ರಾಯಿಂಗ್ ಅಂದ್ರೆ ಅವರಿಗೆ ಡ್ರಾಯಿಂಗ್ ಬಗ್ಗೆ ನಾಲೆಜ್ ಇರುವುದಿಲ್ಲ, ಝೀರೋ. ಅವ್ರು ಏನ್ ನೋಡಿರ್ತಾರೆ ಅದನ್ನೇ ಬಿಡಿಸಿರ್ತಾರೆ. ಫಸ್ಟಿಗೆ ನಾನು ಅವರಿಗೆ ಅಕ್ಷರವನ್ನು ಯಾವ ರೀತಿ ಸುಂದರವಾಗಿ ಬರೀಬಹುದು, ಬೇಸಿಕ್ ಅದೆಲ್ಲ ಸ್ವಲ್ಪ ಅಂದ್ರೆ. ಮತ್ತೆ ಈಗ ಅವರಿಗೆ ಸ್ಕೂಲ್ನಲ್ಲಿ ಪ್ರಾಜೆಕ್ಟ್ ಎಲ್ಲ ಕೊಡ್ತಾರೆ, ಸೊ ಅದನ್ನು ಯಾವ ರೀತಿ ನೀಟಾಗಿ ಚಂದ ಮಾಡಿ ಮಾಡ್ಬೋದು ಅದ್ರ ಬಗ್ಗೆ. ಪ್ಲಸ್ ಈಗ ಕಲರ್ ಎಲ್ಲ ಇಲ್ಲದಿದ್ರೆ, ಕೆಲವು ಮಕ್ಕಳು ಕಲರ್ಗೆನೆ ಡಿಪೆಂಡ್ ಆಗಿ, ಕಲರ್ ಇಲ್ಲದಿದ್ರು ಯಾವ ರೀತಿ ಡ್ರಾಯಿಂಗ್ ಮಾಡ್ಬೋದು ನೇಚರಲಿ. ಅಲ್ಲ, ಸ್ಕೆಚ್, ಪೆನ್ಸಿಲ್ ಸ್ಕೆಚ್, ಅಥವಾ ನೇಚರಲ್ಲಿ ಸಿಗುವ ಕಲ್ಲು, ಮಣ್ಣು ಅಥವಾ ಎಲೆ, ಅದರಲ್ಲೆಲ್ಲ ಯಾವ ರೀತಿ ಕೀಟ, ಪ್ರಾಣಿ, ಪಕ್ಷಿ ಎಲ್ಲ ಮಾಡ್ಬೋದು, ಅದೆಲ್ಲ ಹೇಳಿಕೊಡ್ತೇನೆ. ಆಗ ಆ ತರ ಎಲ್ಲ ಮಾಡುವಾಗ ಅವ್ರು ತುಂಬಾ ಕ್ರಿಯೇಟಿವ್ ಆಗಿ ಮೈಂಡ್ ಯೂಸ್ ಮಾಡ್ತಾರೆ.
ತುಂಬ ಚಂದ ಚಂದ. ರೀಸೆಂಟ್ಲಿನ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಪ್ರತಿಷ್ಠಾನ ಇದೆ ಮೂಡುಗೆರೆಯಲ್ಲಿ, ಅಲ್ಲಿ ಒಂದು ನನಗೆ ಅಪರ್ಚುನಿಟಿ ಸಿಕ್ಕಿತು ವರ್ಕ್ ಮಾಡಲಿಕ್ಕೆ. ಅಲ್ಲಿ ನಾವು ಹಕ್ಕಿ ಕೀಟ ಚಿತ್ರಕಲೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಆವತ್ತು ನಾನು ಈ ಪ್ರೋಗ್ರಾಮ್ ಮಾಡಿದ್ದೆ, ಅಂದರೆ ಎಲೆಗಳಿಂದ ಹಕ್ಕಿ ಚಿಟ್ಟೆ ಚಿತ್ರಕಲೆ ಎಲ್ಲ ಮಾಡೋದು. ಸೊ ಆವತ್ತು ಮಕ್ಕಳ ನಾನು ಕ್ರಿಯೇಟಿವಿಟಿ ನೋಡಿ ನನಗೆ ತುಂಬ ಶಾಕ್ ಆಗಿತ್ತು. ನನಗೆ ಅವರಂದರೆ ನಮಗೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಷ್ಟು ಚಂದ ಮಾಡಿದ್ರು ಬೇರೆ ಬೇರೆ ರೀತಿ. ಅಂದರೆ ಅವರ ದಿನನಿತ್ಯದ ಇದರಲ್ಲಿ ನೋಡಿರ್ತಾರಲ್ವ ಹಕ್ಕಿ ಮತ್ತು ವಿವಿಧ ರೀತಿಯ ಚಿಟ್ಟೆಯನ್ನೆಲ್ಲ. ಸೊ ಅದನ್ನೇ ಅವರು ಬಣ್ಣ ಬಣ್ಣದ ಎಲೆ ಯೂಸ್ ಮಾಡಿ ಅದರ ಥರನೇ ರೆಪ್ಲಿಕಾ ಮಾಡ್ತಾರೆ. ಹಾಗೆ ಅವರ ತಂದೆ ತಾಯಿ ಜೊತೆ ಮಾತಾಡಿದುಂಟ ಮ್ಯಾಮ್? ತುಂಬಾ ಜನರು ಕಾಲ್ ಮಾಡಿ ನಂಗೆ ವಿಷಸ್ ಹೇಳಿದ್ದಾರೆ. ಅಂದ್ರೆ ನನ್ನ ಮಗ ಅದರಲ್ಲಿ ಫಸ್ಟ್ ಬಂದ, ಇದರಲ್ಲಿ ಬಂದ, ಖುಷಿ ಆಗ್ತದೆ ತುಂಬಾ, ಇನ್ನೊಮ್ಮೆ ಮಾಡಿ ನಮ್ಮ ಪ್ರೋಗ್ರಾಮ್. ಕೆಲವು ಸ್ಕೂಲ್ಗೆ ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ದೇನೆ. ಅಂದ್ರೆ ವನಗಿರಿ ಪ್ರೋಗ್ರಾಮ್ ಮಾಡ್ಲಿಲ್ಲ, ಹೀಗೇನೆ ನಾನು ವಿಸಿಟ್ ಮಾಡಿ ಎಲ್ಲ ಬಂದಿದ್ದೇನೆ, ಮೆಟೀರಿಯಲ್ಸ್ ಅದೆಲ್ಲ ಕೊಟ್ಟು. ಹಾಗೆ ವನಗಿರಿಯ ನಿಮ್ಮ ಒಂದು ಈ ಒಂದು ಕಾನ್ಸೆಪ್ಟಿಗೆ ಹೊರಗಿನಿಂದ ಹೇಗೆ ಸಪೋರ್ಟ್ ಇದೆ ಮ್ಯಾಮ್? ತುಂಬ ಸಪೋರ್ಟ್ ಇದೆ ಅಂದರೆ ಸರ್, ಲೈಕ್ ಇದರ ಪ್ರೋಗ್ರಾಮ್ ಎಲ್ಲ ನೋಡಿ ನನಗೆ ಇದು ಮೆಟೀರಿಯಲ್ಸ್ಗೆಲ್ಲ ತುಂಬ ಹೆಲ್ಪ್ ಆಗಿದ್ದಾರೆ. ಸೊ ನಾನು ಇನ್ನೂ ಹೇಳೋದಷ್ಟೇ, ಈ ಪ್ರೋಗ್ರಾಮ್ ಇನ್ನೂ ಕಂಟಿನ್ಯೂಸ್ ಹೋಗ್ತಾ ಇರಬೇಕು. ನನಗೆ ಎಲ್ಲರ ಸಪೋರ್ಟ್ ಬೇಕಂದರೆ ಮೆಟೀರಿಯಲ್ಸ್, ಮಕ್ಕಳಿಗೆ ಮೇನ್ಲಿ ಮೆಟೀರಿಯಲ್ಸ್ ಕೊಡಲಿಕ್ಕೆ ನನಗೆ ಸ್ವಲ್ಪ ಸಪೋರ್ಟಿಂಗ್ ಸಿಕ್ಕಿದ್ರೆಲ್ಲ ಒಳ್ಳೆಯದಾಗ್ತದೆ. ಹಾಗೆ ಒಳ್ಳೆ ಸಪೋರ್ಟ್ ಬಂದಿದೆ ನನಗೆ ಹೊರಗಡೆಯಿಂದ. ಇದು ಬಿಟ್ಟು ಬೇರೆ ಯಾವ ಒಂದು ಕಲೆಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ ಮ್ಯಾಮ್, ಡ್ರಾಯಿಂಗ್ ಅಲ್ಲದೆ? ಡ್ರಾಯಿಂಗ್ ಅಲ್ಲದೆ ನಾನು ರೈಟಿಂಗ್, ನನಗೆ ತುಂಬ ಇಷ್ಟ, ರೈಟಿಂಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಜೊತೆಗೆ ಅದೇ ವಿಂಟೇಜ್ ಟೈಪ್ ಇದು ಫೋಟೋಗ್ರಾಫೀಸ್ ಆಗಿರಲಿ, ಕಂಟೆಂಟ್ ಕ್ರಿಯೇಟಿಂಗ್ ಅದು, ಮತ್ತು ಟ್ರಾವೆಲಿಂಗ್, ಮೇನ್ಲಿ ಟ್ರಾವೆಲಿಂಗ್ ಮಾಡ್ತೇನೆ. ಜೊತೆಗೆ ಆಳ್ವಾಸಲ್ಲಿ ಚಾನ್ಸ್ ಸಿಕ್ಕಿದ್ರೆ ಒಂದು ಸಣ್ಣ ಪುಟ್ಟ ಯಕ್ಷಗಾನ ಅದೆಲ್ಲ ಮಾಡ್ತಾ ಇರ್ತೀನಿ. ಯಕ್ಷಗಾನದ ಆಸಕ್ತಿ ಹೇಗೆ ಬಂದು? ಯಕ್ಷಗಾನ ನಾನು ಪ್ರೈಮರಿಯಲ್ಲಿ ಇರುವಾಗ ಮಾಡ್ತಾ ಇದ್ದೆ. ಹಾಗೆ ಮತ್ತೆ ಮತ್ತೆ ಹೈಸ್ಕೂಲ್ಗೆ ಬಂದಮೇಲೆ ಅದು ಕಂಪ್ಲೀಟ್ಲಿ ಸ್ಟಾಪ್ ಆಯಿತು. ಮತ್ತೆ ಚಾನ್ಸ್ ಸಿಕ್ಕಿದ್ ನಂಗೆ ಆಳ್ವಾಸಲ್ಲಿ 2 ಸಲ ಮಾಡಿದ್ದೆ. ಹಾಗೆ ಯಾವ ವೇಷ ಮಾಡಿದ್ರು ನೆನಪುಂಟು? ಒಂದು ಬಣ್ಣದ ವೇಷ ಮಾಡಿದ್ದದು, ಇನ್ನೊಂದು ತೆಂಕು ಅದು ಮಾಡಿದ್ದದು. ಅದರಲ್ಲಿ ಹೀಗಿತ್ತು ಒಂದು ಅನುಭವ, ಒಂದು ಮಾತಾಡುವ? ಅದು ಫಸ್ಟ್ ಟೈಮ್ ಮಾಡುದು. ಪ್ರತ್ಯುಷ ಅಂತ ಕ್ಲಾಸ್ಮೇಟ್ ಇದ್ದಾನೆ, ಅವನೊಂದು ಚಾನ್ಸ್ ಕೊಟ್ಟ ಪಾಪ ನಮ್ಗೆ ಮಾಡ್ಲಿಕ್ಕೆ. ಅದು ವೇಷ ತುಂಬಾ ಖುಷಿ ಆಗ್ತದೆ, ಅಬ್ಬರದ ವೇಷ ಅಲ್ವಾ. ಅದು ಹಾಕಿದ್ಮೇಲೆ ಕಿರೀಟ ತುಂಬಾ ಭಾರ ಇತ್ತು, ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಮ್ಯಾಮ್, ಈಗ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಒಂದು ಅದೆಷ್ಟೋ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗ್ತದೆ. ನೀವು ಯಾವ ರೀತಿಯಾಗಿ ಉಪಯೋಗಿಸಿದ್ದೀರಾ? ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ಅದು ಉಪಯೋಗ ಆಗ್ತಾ ಇದೆ ಅನ್ನೋದು? ನನಗೆ ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರೆಸೆಂಟ್ ನಾವು ಏನು ಕಮರ್ಷಿಯಲ್ ವರ್ಕ್ ಎಲ್ಲ ವಾಲ್ ಪೇಂಟಿಂಗ್ಸ್ ಎಲ್ಲ ಮಾಡ್ತಿದ್ದೇವೆ, ಅಥವಾ ಬೇರೆ ಯಾವುದೇ ವರ್ಕ್ ಆಗಿರಲಿ, ನನಗೆ ಸೋಷಿಯಲ್ ಮೀಡಿಯಾದ ಥ್ರೂವೇ ಜಾಸ್ತಿ ಬರ್ತದೆ. ಇನ್ನೊಂದು ಹಣತೆ, ದೀಪಾವಳಿ ಟೈಮಲ್ಲಿ ಹಣತೆದು ಆರ್ಡರ್ಸ್ ಕೂಡ ಎಲ್ಲ ಸೋಷಿಯಲ್ ಮೀಡಿಯಾದ ಮುಖಾಂತರನೇ ಹೆಚ್ಚಾಗಿ ಬರೋದು. ಅಂದರೆ ಅದರ ಮುಖಾಂತರನೇ ಈಗ ನಮ್ಮದು, ನಾವು ಉಡುಪಿಯಲ್ಲಿ ಮಾಡ್ತಿದ್ದೆ, ಅದು ಮಂಗಳೂರಿಗೂ ರೀಚ್ ಆಗ್ತದೆ. ಲೈಕ್ ನಾನು ಮತ್ತೆ ಏನು ಕ್ಲೇ ವರ್ಕ್ಸ್ ಎಲ್ಲ ಮಾಡಿದೆ, ನಂದು ಚೆನ್ನೈ ಅಲ್ಲೆಲ್ಲ ನಾನು ತುಂಬ ಕೊರಿಯರ್ಸ್ ಎಲ್ಲ ಮಾಡಿದ್ದೇನೆ. ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಗಿದೆ ನನಗೆ. ಮ್ಯಾಮ್, ಈಗ ಯೂಟ್ಯೂಬ್ ನೋಡಿ ಹಲವಾರು ಜನ ಒಂದು ಡ್ರಾಯಿಂಗ್ ಕಲಿತಾರೆ, ಅದು ಹೇಗಿರ್ತದೆ ಅಂತ, ಅದು ಅವ್ರಿಗೆ ಮುಂದೆಗೂ ಕೂಡ ಅದು ಯೂಸ್ ಆಗ್ತದ ಅಂತ? ಅದು ನಾವು ಅದರಲ್ಲಿ ಕಂಟಿನ್ಯೂಸ್ ತೊಡಗಿಸಿಕೊಂಡಿದ್ರೆ ಹೆಲ್ಪ್ ಆಗ್ತದೆ ಸರ್. ಅಂದ್ರೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಒಳ್ಳೆ ಒಳ್ಳೆ ಆರ್ಟಿಸ್ಟ್ನವರದ್ದು ನೋಡ್ಲಿಕ್ಕೆ ಸಿಗ್ತದೆ. ಮತ್ತೆ ಬೇಸಿಕ್ ಈಸಿಯಾಗಿ ಹೇಗೆ ಮಾಡುದು, ಕಲರ್ ಮಿಕ್ಸಿಂಗ್ ಪ್ರತಿಯೊಂದು ಕೂಡ ಅದರಲ್ಲಿ ಇರ್ತದೆ. ನಾವು ನೋಡಿ ಕಲಿಯುವುದಾದ್ರೆ ಮಕ್ಕಳು, ನಾನು ಕೆಲವು ಮಕ್ಕಳಿಗೆ ಅದನ್ನೇ ರೆಫರ್ ಮಾಡ್ತೀನಿ. ಅಂದ್ರೆ ಈಗ ನಾವು ಪ್ರತಿ ಸಲ ಅಲ್ಲಿ ಹೋಗಿ ಕಲೀಲಿಕ್ಕೆ ಆಗುದಿಲ್ಲ, ಆ ಟೈಮಲ್ಲಿ ನೀವು ಸ್ವಲ್ಪ ಯೂಟ್ಯೂಬ್ ನೋಡಿ ಕಲಿಯಿರಿ, ಅದರಲ್ಲಿ ನಿಮಗೆ ಮಾಡ್ಬೋದು ಪೆನ್ಸಿಲ್ ಸ್ಕೆಚಸ್ ಅದೆಲ್ಲ. ಹಾಗೆ ಮ್ಯಾಮ್, ಈಗ ನಿಮ್ಮ ಒಂದು ಈ ಒಂದು ಪಯಣದಲ್ಲಿ ಅದೆಷ್ಟೋ ಜನರು ಸಪೋರ್ಟ್ ಆಗಿ ನಿಂತಿದ್ದಾರೆ, ಅವರಿಗೆ ಒಂದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಹೇಳಿ? ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಯಾಕಂದರೆ ಮನೋಜ್ ಶೆಟ್ಟಿ ಅಂತ ಇದ್ದಾರೆ. ಸೊ ಅವರು ನಾನು ವರ್ಕ್ ಮಾಡ್ತಿದ್ದ ಪ್ಲೇಸಿಗೆ ಅವರು ಕಸ್ಟಮರ್ ಆಗಿ, ಅಂದರೆ ಲೈಕ್ ನಾನು ಅವರನ್ನು ಒಳ್ಳೆ ಟ್ರೀಟ್ ಮಾಡಿದ್ದೆ. ನಾನು ವರ್ಕ್ ಮಾಡುವ ಪ್ಲೇಸಿಗೆ ಅವರಿಗೆ ಏನೋ ವರ್ಕ್ ಇತ್ತು, ಅವ್ರು ಬಂದಿದ್ದರು. ನಂತರದ ದಿನಗಳಲ್ಲಿ ಅವರ ಕಾಂಟ್ಯಾಕ್ಟ್ ಇತ್ತು ನನ್ನ ಹತ್ರ ಆ್ಯಸ್ ಆನ್ ಇದು ಹಾಗೆ. ಬಟ್ ಅವ್ರು ನನ್ನ ಡ್ರಾಯಿಂಗ್ಸ್ ಎಲ್ಲ ನೋಡಿ, ಅದು ಕೂಡ ಅವರು ಸೋಷಿಯಲ್ ಮೀಡಿಯಾದ ಮುಖಾಂತರನೇ ನನ್ನ ವರ್ಕ್ ಎಲ್ಲ ನೋಡಿ ಮತ್ತೆ ಅವರು ಹೀಗೇನೆ ಒಂದು ದಿವಸ ಕಾಲ್ ಮಾಡಿ ಎಲ್ಲ ಮಾತಾಡಿದರು. ನಿಮ್ಮದು ವರ್ಕ್ ತುಂಬ ಚೆಂದ ಇದೆ, ನೀವು ಅಂದರೆ ಆರ್ಟ್ ಫೀಲ್ಡಲ್ಲಿ ಬಿಟ್ಟು ಹೀಗೆ ಏಕೆ ಇಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ ಅಂತ. ಆಗ ನಾನು ಹೇಳಿದೆ, ಇಲ್ಲ ನಾನು ಮುಂಚೆಯಿಂದ ಇದೇ ವರ್ಕ್ ಮಾಡೋದು, ಅದೊಂದು ಸೈಡ್ ಹಾಬಿ ಅಷ್ಟೇ ಅಂತ. ಮತ್ತು ಅವ್ರು ಹೇಳಿದರು, ಇಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ, ನೀವು ಕಲೀರಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಮನೆಯಲ್ಲಿ ಮತ್ತೆ ಹೇಳಿದರು, ಬೇಡ ನೀನು ಅಂದರೆ ಜಾಬೆಲ್ಲ ಕ್ವಿಟ್ ಮಾಡೋದು ಬೇಡ, ಸ್ವಲ್ಪ ಕಷ್ಟ ಆಗ್ತದೆ ಫಿನಾನ್ಷಿಯಲಿ. ಇಲ್ಲ ಮತ್ತು ಅಣ್ಣ ಅಮ್ಮನ ಹತ್ರ ಎಲ್ಲ ಮಾತಾಡಿದರು. ಮತ್ತು ಅವರು ಇಲ್ಲ, ಅಣ್ಣ ಒಂದೇ ಹಠ ಹಿಡಿದು, ನೀನು ಕಲಿ, ನಾನು ನಿಮಗೆ ಕಲಿಸ್ತೀನಿ ಅಂತ. ಹಾಗೆ ಮತ್ತೆ ನಾನು ಆಳ್ವಾಸ್ ಎಲ್ಲ ಜಾಯ್ನ್ ಆಗಿ ನನ್ನ ಡಿಗ್ರಿ ಎಲ್ಲ ಮುಗಿಸಿದೆ. ಅವರು ಈಗಲೂ ಹೇಳ್ತಾರೆ, ನೀವು ಮಾಸ್ಟರ್ಸ್ ಎಲ್ಲ ಮಾಡೋದಾದರೆ ಮಾಡು, ನಾನು ಸಪೋರ್ಟ್ ಇದ್ದೇನೆ ಅಂತ. ರೀಸೆಂಟ್ಲಿ ಅವರದ್ದು ಮನೆಗೆ ಎಲ್ಲ ಇಂಟೀರಿಯರ್ ಎಲ್ಲ ನಾನೇ ಮಾಡಿದ್ದೆ. ಹಾಗೆ ಅವರೊಂದು ನನಗೆ ನನ್ನ ಲೈಫಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್.
ಸೊ ಅವ್ರು ನನಗೆ ಒಂದು ಸಪೋರ್ಟ್ ಮಾಡಿದ್ರು, ನಾನು ಈ ಲೆವೆಲ್ಗೆ ಬಂದೆ. ಸೊ ನನಗೆ ಕೂಡ ಆ ಥರ ಒಂದು ಇದಿದೆ, ನಾವು ಸಪೋರ್ಟ್ ಮಾಡಬೇಕು ಟ್ಯಾಲೆಂಟ್ ಇದ್ದವರಿಗೆ, ಅವರು ಎಲ್ಲರೂ ಮುಂದೆ ಬರಬೇಕು, ಎಲ್ಲರೂ ಒಳ್ಳೆ ರೀತಿ ಕಲಿಬೇಕು. ಹಾಗೆ ಫ್ಯೂಚರ್ ಅಲ್ಲಿ ಒಂದು ಏನ್ ಡ್ರೀಮ್ ಇದೆ ಮ್ಯಾಮ್, ಇದನ್ನೇ ಪ್ರೊಫೆಷನಲ್ ಆಗಿ ಇಟ್ಕೊಂಡು ಹೋಗ್ಬೇಕು? ಹೌದು, ನಾನು ಆರ್ಟ್ ಫೀಲ್ಡ್ ಅಲ್ಲಿ ಇದನ್ನೇ ಪ್ರೊಫೆಷನಲ್ ಆಗಿ ಮಾಡ್ತಿದ್ದೇನೆ ಈಗ. ನಾನು ನಂದೇ ಒಂದು ಸ್ಟಾರ್ಟ್ಅಪ್ ಅದೇನಾದ್ರೂ ಮಾಡುವ ಒಂದು ಪ್ಲಾನ್ ಇದೆ, ಈಗಲ್ಲ ಸ್ಲೋಲಿ ಒಂದು ಮಾಡಬೇಕು. ಹಾಗೆ ಮಕ್ಕಳಿಗೆ ಕಲಿಸುವಂತದ್ದು ಮುಂದೇನು ಕೂಡ ಈ ವನಗಿರಿಯ ರಂಗು ಸತತವಾಗಿ ನಡೀತಾನೆ ಇರ್ತದೆ. ಅದು ಬೇರೆ, ಅದು ಬಿಟ್ಟು ಬೇರೆ ಹೊರಗಡೆ ಕ್ಲಾಸ್ ಏನು? ಇಲ್ಲ, ನಾನು ಡ್ರಾಯಿಂಗ್ ಕ್ಲಾಸಸ್ ಇದೆಲ್ಲ ಪ್ಲಾನ್ ಇಲ್ಲ. ಯಾಕಂದ್ರೆ ತುಂಬಾ ಜನ ನಂಗೆ ಹೇಳಿದ್ರು ಡ್ರಾಯಿಂಗ್ ಕ್ಲಾಸ್ ಮಾಡು ನೀನು ಅಂತ. ಆದ್ರೆ ನಾನು ಕಂಟಿನ್ಯೂಸ್ ಟ್ರಾವೆಲ್ ಮಾಡೋದು ಮತ್ತೆ ನಮಗೆ ಹೊರಗಡೆ ಕಮರ್ಷಿಯಲ್ ವರ್ಕ್ ಇರೋದ್ರಿಂದ ಅದಕ್ಕೆ ಫೋಕಸ್ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ, ಜಾಸ್ತಿ ಬ್ಯುಸಿ ಆಗಿರ್ತೇವೆ. ಈಗ ಪ್ರೆಸೆಂಟ್ ನಾನು ವಯನಾಡಲ್ಲಿ ವರ್ಕ್ ಮಾಡ್ತಿದ್ದೇನೆ, ಬ್ಯಾಂಬೋ ಮೇಲೆ ಎಲ್ಲ, ಬಿದಿರಿನ ಮೇಲೆ ಬಿದಿರಿನ ಕಲೆ ಮಾಡ್ತಿದ್ದೇನೆ. ಹಾಗಿರುವಾಗ 3 ಮಂತ್ಸ್ಗೆ ಅಲ್ಲಿ ಹೋಗ್ತೀನಿ, ಅಲ್ಲಿ ಒಂದು 2 ಮಂತ್ಸ್ ಇರ್ತೀನಿ. ಸೊ ನನಗೆ ಕ್ಲಾಸಸ್ ಮಾಡಿದ್ರೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಹಾಗೆ ಕ್ಲಾಸಸ್ ಎಲ್ಲ ಮಾಡೋದಿಲ್ಲ. ಅಂದರೆ ಸಮ್ಮರ್ ಕ್ಯಾಂಪ್, ಶಿಬಿರ, 1 ದಿನ 2 ದಿನ ಶಿಬಿರ ಇದ್ರೆ ಹೋಗಿ ಟೀಚ್ ಮಾಡಿ ಎಲ್ಲ ಬರ್ತೀನಿ ಮಕ್ಕಳಿಗೆ. ಮ್ಯಾಮ್, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ನಮ್ಮ ಕಾರ್ಯಕ್ರಮ ಬಂದು ಹೇಗಾಯಿತು ಅಂತ? ತುಂಬ ಖುಷಿ ಆಯಿತು. ಅಂದರೆ ಯುವ ಪ್ರತಿಭೆಗಳಿಗೆ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂದರೆ ಒಂದು ನಮ್ಮಲ್ಲಿ ಆಸಕ್ತಿ ಮೂಡಿಸ್ತದೆ, ಇನ್ನೂ ಮಾಡಬೇಕು, ಅಚೀವ್ ಮಾಡಬೇಕು. ಈ ಕಾರ್ಯಕ್ರಮ ನೋಡಿ ಬೇರೆ ಮಕ್ಕಳ ಹತ್ರ ಇನ್ನೂ ಕೂಡ ಅವ್ರ ಹತ್ರ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಅಥವಾ ಏನು ಒಂದು ಒಳ್ಳೆ ರೀತಿಯ ಪ್ರೋತ್ಸಾಹ ಅಂತ ಹೇಳ್ಬೋದು. ತುಂಬ ಖುಷಿ ಆಯ್ತು ನನಗೆ ಇಲ್ಲಿ ಬಂದು. ಬಂದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದಾಗಿತ್ತು ವನಗಿರಿಯ ರಂಗು ಕಾರ್ಯಕ್ರಮದಲ್ಲಿ ರಕ್ಷಾ ಪೂಜಾರಿ ಅವರ ಕಲಾಪಯಣದ ಒಂದಷ್ಟು ಅನುಭವದ ಮಾತುಗಳು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಪ್ರತಿಭೆಯ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ.